ಪಡಿಸಿಕೊಂಡಂತ ಜನಾಂಗ, ದೇವರು ಪ್ರತ್ಯೇಕಪಡಿಸಿಕೊಂಡಂತ ಒಂದು ಜನಾಂಗ ಯಾವುದು? ಇಸ್ರಾಯೇಲ್ ಜನಾಂಗ, ಇಸ್ರಾಯೇಲ್ ಸಂತಾನ. ಈ ಇಸ್ರಾಯೇಲ್ ಸಂತಾನವನ್ನ ದೇವರು ಐಗುಪ್ತ ಅನ್ನುವಂತ ಒಂದು ದೇಶದಿಂದ ಇವರು ಏನು ಐಗುಪ್ತ ದೇಶದಲ್ಲಿ ಏನಾಗಿದ್ರು? ಇವರು ದಾಸರಾಗಿದ್ರು ಅಲ್ವಾ? ಈ ದಾಸತ್ವದಿಂದ ದೇವರು ಅವರನ್ನ ಬಿಡಿಸ್ಕೊಂಡು ಬಂದ ಮೇಲೆ ಈಗ ದೇವರು ಅವರಿಗೆ ಕೊಟ್ಟಂತ ವಾಗ್ದಾನ ದೇಶಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಸೊ ಈ ಜನಾಂಗದೊಂದಿಗೆ, ಈ ದೇವರ ಮಕ್ಕಳೊಂದಿಗೆ ದೇವರು ಒಂದು ಒಳ್ಳೆ ಸಂಬಂಧದಲ್ಲಿ ಇರಬೇಕು. ದೇವರು ಈ ಜನರೊಂದಿಗೆ ನಾನು ಯಾವಾಗಲೂ ಇರ್ಬೇಕಂತೇಳಿ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ತಾರೆ. ಆ ಒಡಂಬಡಿಕೆ ಏನಂದ್ರೆ ನಿಬಂಧನ ಒಡಂಬಡಿಕೆ, ಮಂಜೂಷದ ಒಡಂಬಡಿಕೆ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಈ ಒಡಂಬಡಿಕೆ ಅಂದ್ರೆ ಮಾತು ಕೊಡೋದು. ಈ ಒಡಂಬಡಿಕೆ ಮಾಡೋದಕ್ಕಿಂತ ಮುಂಚೆ ದೇವರು ಆ ಜನರೊಂದಿಗೆ ಯಾವ ರೀತಿ ಅಂದ್ರೆ ಜಸ್ಟ್ ಬಂದು ಅವ್ರ ಜೊತೆ ಮಾತಾಡಿ ಮತ್ತೆ ಹೋಗ್ಬಿಡ್ತಾ ಇದ್ದ. ಅವ್ರ ಜೊತೆ ಮಾತಾಡೋದು ಮತ್ತೆ ಈ ಜನರು ಏನನ್ಕೊಂಡ್ರು? ದೇವರೇ, ನೀನು ನಮ್ಮ ಸಂಗಡ ಯಾವಾಗ್ಲಿದ್ರೆ ಬಹಳ ಒಳ್ಳೇದು. ನೀನು ಬಂದು ಹೋಗೋದ್ರಿಂದ ನಮ್ಗೇನ್ ಅನಿಸ್ತಾ ಇಲ್ಲ ಅಂದ್ರೆ ಅದು ಪರಿಪೂರ್ಣವಾಗಿ ನಮ್ಗೆ ಅನಿಸ್ತಾ ಇಲ್ಲ. ನೀನು ಯಾವಾಗ್ಲೂ ನಮ್ಮ ಜೊತೆಗೆ ಇರ್ಬೇಕು ಅಂತೇಳಿ ಅವ್ರು ಆಸೆ ಪಟ್ಟರು. ಯಾವಾಗ್ಲೂ ನಿಮ್ ಜೊತೆಗೆ ಇರ್ಬೇಕು ಅಂತೇಳಿ ಆಸೆ ಪಟ್ಟಂತ ಜನರಿಗೆ ದೇವರು ಒಂದು ಒಡಂಬಡಿಕೆ ಮಾಡ್ಕೊಳ್ತಾನೆ. ಆ ಒಡಂಬಡಿಕೆ ಏನಂದ್ರೆ ನಿಬಂಧನೆ ಒಡಂಬಡಿಕೆ, ಮಂಜೂಷದ ಒಡಂಬಡಿಕೆ ಅಂತ ಹೇಳ್ತಾರೆ. ಕವನೆಂಟ್, ಮಂಜೂಷದ ಒಡಂಬಡಿಕೆ ಅಂತೇಳಿ ದೇವರು ತನ್ನ ಜನರೊಂದಿಗೆ ಒಂದು ಒಡಂಬಡಿಕೆಯನ್ನ ಆತನು ಮಾಡ್ಕೊಳ್ತಾನೆ. ಈ ಒಡಂಬಡಿಕೆ ಅರ್ಥ ಏನಂದ್ರೆ ದೇವರು ಯಾವಾಗ್ಲೂ ನಮ್ಮ ಸಂಗಡ ಇದ್ದಾನೆ. ದೇವರು ಯಾವಾಗ್ಲೂ ನಮ್ಮ ಸಂಗಡ ಇದ್ದಾನೆ ಅಂತೇಳಿ ಗುರುತು ಆ ಒಡಂಬಡಿಕೆ ಆಗಿತ್ತು. ಈ ಒಡಂಬಡಿಕೆಯಲ್ಲಿ ಏನಿತ್ತು ಅಂದ್ರೆ ಒಂದು ಮಂಜೂಷ ಪೆಟ್ಟಿಗೆ ಅಂತಂದ್ರೆ ದೇವರು ನೇಮಿಸಿದಂತ ಒಂದು ದೇವರ ಪ್ರಸನ್ನತೆಯನ್ನ, ದೇವರ ಶಕ್ತಿಯನ್ನ, ದೇವರ ಇರುವಿಕೆಯನ್ನ ತೆಗೆದುಕೊಂಡು ಹೋಗುವಂತ ಒಂದು ಪೆಟ್ಟಿಗೆ, ಮಂಜೂಷ ಪೆಟ್ಟಿಗೆ. ಈ ಪೆಟ್ಟಿಗೆಯನ್ನ ನೀವು ಮಾಡ್ರಿ, ಇದನ್ನ ನೀವು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರೋ, ಎಲ್ಲಿವರೆಗೂ ಇದು ನಿಮ್ಮ ಜೊತೆಲಿ ಇರ್ತದೋ ಅವಾಗ ನೀವು ತಿಳ್ಕೊಳ್ರಿ ನಾನು ನಿಮ್ ಸಂಗಡ ಇದ್ದೀನಿ ಅಂತ ಅರ್ಥ. ಯಾವಾಗ ಇದು ನಿಮ್ಮ ಸಂಗಡ ಇರೋದಿಲ್ಲೋ ಅವಾಗ ನಾನು ನಿಮ್ ಜೊತೆಗೆ ಇದ್ದೀನಿ ಅಂತ ಹೇಳಿ ಇದು ನಿಮ್ಮ ಸಂಗಡ ಯಾವಾಗ್ಲೂ ಇರಬೇಕು. ಇದು ನಿಮ್ ಸಂಗಡ ಎಲ್ಲಿವರೆಗೂ ಇರ್ತದೋ ನನ್ನ ಗುರುತು ಏನು? ನಾನು ನಿಮ್ ಸಂಗಡ ಯಾವಾಗ್ಲೂ ಇರ್ತೀನಿ ಅಂತ ಹೇಳಿ. ಸೊ ಇಸ್ರಾಯೇಲರು ಬಹಳ ಖುಷಿ, ಸಂತೋಷ ಆಯ್ತು. ಏನು? ಈಗ ದೇವ್ರು ನಮ್ಮ ಸಂಗಡ ಇದ್ದಾರೆ. ದೇವರ ಪ್ರಸನ್ನತೆ ನಮ್ಮ ಸಂಗಡ ಇರ್ತದಲ್ಲ, ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗುವಂತ, ದೇವರ ಶಕ್ತಿಯನ್ನು ಹೊತ್ತುಕೊಂಡು ಹೋಗುವಂತ ಈ ಮಂಜೂಷ ಪೆಟ್ಟಿಗೆ ಅವರ ಸಂಗಡ ಯಾವಾಗ್ಲೂ ಇರ್ತಾ ಇತ್ತು. ಈ ಮಂಜೂಷ ಪೆಟ್ಟಿಗೆಗೋಸ್ಕರ ಅವರು ಒಂದು ಡೇರೆಯನ್ನ ಅವರು ಹಾಕಿದ್ರು, ಒಂದು ಟೆಂಟ್. ಆ ಟೆಂಟ್ ಒಳಗಡೆ ಅವರು ಈ ಮಂಜೂಷ ಪೆಟ್ಟಿಗೆನ ತೆಗೆದುಕೊಂಡು ಹೋಗಿ ಪರಿಶುದ್ಧ ಸ್ಥಳದಲ್ಲಿ ಅದನ್ನ ಇಡ್ತಾ ಇದ್ರು. ಓಕೆ. ಆಮೇಲೆ ಯಾವಾಗ ಈ ಸ್ಥಳ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋದಾಗ ಈ ಮಂಜೂಷ ಪೆಟ್ಟಿಗೆನ ತೆಗೆದುಕೊಂಡು ಹೋಗ್ತಾ ಇದ್ರು. ಮತ್ತೆ ಎಲ್ಲಿ ಅವರು ಉಳ್ಕೊಳ್ತಾ ಇದ್ರು ಅಲ್ಲಿ ಮತ್ತೆ ಅದಕ್ಕೋಸ್ಕರ ಒಂದು ಡೇರೆಯನ್ನು ಹಾಕಿ ಅದರಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಇಡ್ತಾ ಇದ್ರು. ಸೊ ಅದು ಇವ್ರು ಎಲ್ಲಿ ಹೋದ್ರು ಕೂಡ ಇದನ್ನ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು. ಇದರ ಅರ್ಥ ಏನು? ದೇವರವ್ರ ಸಂಗಡ ಇದ್ದಾನೆ ಅಂತೇಳಿ, ದೇವರವ್ರ ಸಂಗಡ ಇದ್ದಾನೆ ಅಂತೇಳಿ. ಹೀಗೆ ದಿನಗಳು ಕಳೀತಾ ಹೋದಾಗ ಒಂದು ಸಾರಿ ಫಿಲಿಸ್ತಿಯರ್ ಅಂದ್ರೆ ಇಸ್ರಾಯೇಲರಿಗೆ ವಿರುದ್ಧವಾಗಿರುವಂತ ವೈರಿಗಳು, ಯಾವಾಗಲೂ ವಿರುದ್ಧವಾಗಿ ನಿಂತ ವೈರಿಗಳು ಫಿಲಿಸ್ತಿಯರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದು ಅವ್ರನ್ನ ಸೋಲಿಸಿ ಏನ್ ಮಾಡ್ಬಿಡ್ತಾರೆ, ಅವರಲ್ಲಿದ್ದಂತ ಆ ಒಂದು ಮಂಜೂಷ ಪೆಟ್ಟಿಗೆಯನ್ನ ಅವ್ರೇನ್ ಮಾಡ್ತಾರೆ, ತೆಗೆದುಕೊಂಡು ಹೋಗಿ ಅವ್ರ ಊರಲ್ಲಿ ಇಟ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯ. ಏನಾಗ್ತದೆ? ಅವ್ರ ಊರಲ್ಲಿ ಅದನ್ನ ಇಟ್ಕೊಳ್ತಾರೆ. ಇವರು ತೆಗೆದುಕೊಂಡು ಹೋಗಿ ಅವರ ದೇವರ
ಈಗ ಅವರ ಗುಡಿಯಲ್ಲಿ ದೇವರ ಪಕ್ಕದಲ್ಲಿ ಇದನ್ನ ತೆಗೆದುಕೊಂಡೋಗಿ ಇಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್, ಮುಂದಿನ ದಿನ ಅಂದ್ರೆ ಇನ್ನೊಂದು ದಿನ, ಮುಂದಿನ ದಿನದಲ್ಲಿ ನಾಳಿನ ದಿನ ಏನಾಗ್ತದೆ, ಅವರೆಲ್ಲರೂ ಬಂದು ನೋಡ್ಬೇಕಾದ್ರೆ ಈ ಮಂಜೂಷ ಪೆಟ್ಟಿಗೆಯ ಮುಂದೆ ಅವರ ದೇವರು ಏನಾಗಿತ್ತು, ಬಿದ್ದೋಗಿತ್ತಂತೆ. ಅವಾಗ ಅವ್ರು ತಿಳ್ಕೊಂಡ್ರು ಏನೋ ಆಗಿರ್ಬೇಕು ಬಿಡ ಅಂತೇಳಿ ಅದನ್ನ ಮತ್ತೆ ತೆಗೆದು ಸರಿಯಾದ ರೀತಿಯಲ್ಲಿ ಇಟ್ಟರಂತೆ. ನೆಕ್ಸ್ಟ್ ದಿನ ಮತ್ತೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಬೆಳಿಗ್ಗೆ ಬಂದು ಅವ್ರು ನೋಡಿದಾಗ ಆ ಮಂಜೂಷ ಪೆಟ್ಟಿಗೆಯ ಮುಂದೆ ಪಕ್ಕದಲ್ಲಿ ಇದ್ದಂತ ಅವರ ದೇವರು, ಆ ದೇವರು 2 ಕಾಲುಗಳು ಮತ್ತೆ 2 ಕೈಗಳು ಮುರಿದು ಹೋಗಿ ಇವು ದೇವಸ್ಥಾನದ ಹೊಸ್ತಲಲ್ಲಿ ಬಿದ್ದಿತ್ತಂತೆ. ಈ ಶಿರ ಮಾತ್ರ, ಈ ಏನು ತಲೆ ಮಾತ್ರ ಆ ಮಂಜೂಷದ ಪೆಟ್ಟಿಗೆ ಮುಂದೆ ಬಿದ್ದಿತ್ತಂತೆ. ಇದನ್ನ ತಿಳ್ಕೊಂಡಂತ ಫಿಲಿಸ್ಟಿಯರ್ ವೈರಿಗಳು ಇವ್ರಿಗೆ ಗೊತ್ತಾಯ್ತು ಏನಂತ, ಅಯ್ಯೋ ಇಸ್ರಾಯೇಲರ ದೇವರು ನಮ್ಮ ಮೇಲೆ ಏನ್ ಮಾಡ್ತಾ ಇದ್ದಾನೆ, ತನ್ನ ಕೋಪವನ್ನ ಬರಮಾಡ್ತಾ ಇದ್ದಾನೆ. ಇವ್ರು ಏನ್ ಮಾಡ್ತಾರೆ, ಈ ರೀತಿ ಆದಾಗ ಅವರಿಗೆ ಭಯ ಆಗುತ್ತೆ. ಅಯ್ಯೋ ನಾವು ತಪ್ಪು ಮಾಡ್ಬಿಟ್ವೇನೋ, ಅವರ ದೇವರ ಪ್ರಸನ್ನತೆನ, ಅವರ ದೇವರ ಇರುವಿಕೆಯನ್ನ ನಾವು ಕಸ್ಕೊಂಡು ಬಂದ್ಬಿಟ್ಟಿವಿ, ನಾವು ತಪ್ಪು ಮಾಡಿದ್ವಿ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಬಹಳ ಕಳವಳ ಒಳಗಾಗ್ತಾರೆ. ಅಷ್ಟೇ ಅಲ್ಲ, ಇವರು ಅದನ್ನ ತೆಗೆದುಕೊಂಡು ಹೋಗಿರೋದ ಕಾರಣ ಆ ಊರಿನಲ್ಲಿ ಎಲ್ಲರಿಗೆ ಏನಾಗ್ಬಿಡ್ತವೆ, ಕೈಗಳಲ್ಲಿ, ಕಾಲುಗಳಲ್ಲಿ, ಶರೀರದಲ್ಲಿ ದೊಡ್ಡ ದೊಡ್ಡ ಗಡ್ಡೆಗಳಾಗ್ಬಿಡ್ತವೆ. ಈ ಯಾರಿಗೆ, ವೈರಿಗಳಿಗೆ. ಇವರು ಇದು ಆಗಿದ ತಕ್ಷಣ ಇವರು ಭಯ ಪಟ್ಬಿಡ್ತಾರೆ. ಅಯ್ಯೋ ಈ ದೇವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ, ಶಿಕ್ಷೆ ಕೊಡ್ತಾ ಇದ್ದಾನೆ, ಆತನ ಕೋಪ ನಮ್ಮ ಮೇಲೆ ಬರ್ತಾ ಇದೆ, ನಾವು ಸುಮ್ಮನೆ ಅದ್ರ ತೆಗೆದುಕೊಂಡು ಬಂದಿದ್ವಿ, ಇದು ತಗೊಂಡ್ಬರ್ಬಾರ್ದಾಗಿತ್ತು ಅಂತ ಅವ್ರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಏನ್ ಮಾಡ್ತಾರೆ, ಇನ್ನೊಂದು ಊರಿಗೆ ಅದನ್ನ ಕಳಿಸ್ಕೊಡ್ತಾರೆ, ನೀವು ತಗೊಂಡೋಗ್ರಿ ಇದನ್ನ. ಅವರು ತಗೊಂಡೋಗಿ ಅವರು ಇದರಲ್ಲಿ ಇಡ್ತಾರೆ. ಅಲ್ಲಿ ಕೂಡ ಏನಾಗುತ್ತೆ, ಭಯಂಕರವಾದ ರೋಗಗಳು ಅಲ್ಲಿರೋ ಜನರಿಗೆ ಪ್ರಾರಂಭ ಆಗ್ತದೆ. ಅವರು ಭಯ ಪಡ್ತಾರೆ, ಅಯ್ಯೋ ಸುಮ್ಮನಾದ್ರೂ ತಗೊಂಬಂದಲ್ಲ ಇದನ್ನ ನಾವು ಅಂತೇಳಿ. ಅವ್ರು ಏನ್ ಮಾಡ್ತಾರೆ, ಸುಮ್ಮನಾದ್ರೂ ತಗೊಂಬಂದಲ್ಲ ಅಂತ. ಅವಾಗ ಅವರು ಈ ದೇವರ ಇರುವಿಕೆಯನ್ನ ತೆಗೆದುಕೊಂಡು ಬಂದಾಗ ಅವ್ರು ಅನುಭವಿಸಿದ ಕಷ್ಟವನ್ನ ಸಹಿಸ್ಕೊಳ್ಳಾರ್ದೆ ಮತ್ತೊಂದು ಊರಿನವ್ರಿಗೆ ಹೇಳ್ತಾರೆ, ನೀವು ಬಂದು ಏನ್ ಮಾಡ್ರಿ, ಇದನ್ನ ತಗೊಂಡೋಗ್ರಿ ಅಂತ. ಅವ್ರು ಏನ್ ಮಾಡ್ತಾರೆ, ಆ ಊರಿನವರು ಬಂದು ಅದಕ್ಕೆ ಒಂದು ಹೊಸ ಎತ್ತಿನ ಬಂಡಿಯನ್ನ, ಅಂದ್ರೆ ಒಂದು ಬಂಡಿ ಮಾಡಿ ಅದಕ್ಕೆ ಹಸುಗಳನ್ನ ಕಟ್ಟಿ ಮೇಲೆ ಇಟ್ಟುಕೊಂಡು ಅವ್ರ ಊರಿಗೆ ತಗೊಂಡೋಗಿ ಆ ಊರಿನಲ್ಲಿ ಇಟ್ಕೊಳ್ತಾರೆ. ಈಗ ಈ ಇಸ್ರಾಯೇಲರು ಯೋಚನೆ ಮಾಡ್ತಾರೆ, ಅಯ್ಯೋ ದೇವ್ರ ನಮ್ಮ ಸಂಗಡ ಇಲ್ಲ. ಈಗ ದೇವರ ಇರುವಿಕೆ ಎಲ್ಲಿದೆ, ಈಗ ವೈರಿಗಳ ವಶದಲ್ಲಿದೆ. ಈಗ ಯೋಚನೆ ಮಾಡ್ತಾರೆ, ಏನ್ ಸ್ವಾಮಿ ಏನ್ ಮಾಡ್ಬೇಕು. ಈಗ ಈ ಕಷ್ಟದಲ್ಲಿ ಅವ್ರು ಹಾದು ಹೋಗ್ತಿದ್ದಾಗ ಒಬ್ಬ ರಾಜ, ಈ ದಾವೀದನ್, ನಾವೇನ್ ಹಾಡಾಡಿದೀವಲ್ಲ ದಾವೀದನ್ ಅಂತ ಹೇಳಿ, ಈ ದಾವೀದನ್ ಏನ್ ಮಾಡ್ತಾನೆ, ಎಲ್ಲಾ ಇಸ್ರಾಯೇಲರೆಲ್ಲ ಸೇರಿಸಿ ಅವರಿಗೆ ಒಂದು ಆಲೋಚನೆ ಕೊಡ್ತಾನೆ. ಏನಂತ, ನಾವು ಏನ್ ಮಾಡೋಣ, ಮಂಜೂಷ ಪೆಟ್ಟಿಗೆಯನ್ನು ವಾಪಸ್ ಮತ್ತೆ ನಮ್ಮ ಊರಿಗೆ ತಗೊಂಡ್ಬರೋಣ. ಆಮೆನ್. ದೇವರ ಇರುವಿಕೆಯನ್ನ ಇಷ್ಟು ದಿನ ಅವ್ರು ಏನ್ ಮಾಡ್ಕೊಂಡಿದ್ರು, ಕಳ್ಕೊಂಡಿದ್ರು. ದೇವರ ಇರುವಿಕೆಯನ್ನು ನಾವು ಕಳ್ಕೊಂಡಿದ್ರ ನಿಮಿತ್ತ ಎಷ್ಟೋ ಬಾಧೆಗಳಿಗೆ, ಎಷ್ಟೋ ಕಷ್ಟಗಳಿಗೆ ಇಸ್ರಾಯೇಲ್ ಜನರು ಒಳಗಾದ್ರು. ಕಾರಣ ದೇವರು ಅವರ ಸಂಗಡ ಇಲ್ಲದೆ ಇರೋ ಕಾರಣ. ಈ ಪ್ರವಾದಿ ಏನ್ ಮಾಡ್ತಾನೆ, ಇಸ್ರಾಯೇಲ್ರಿಗೆ ಯಾವಾಗ ಹೇಳ್ತಾ ಇರ್ತಾನೆ, ದೇವರ ಮಂಜೂಷ ಏನಾಯ್ತು, ಇಲ್ಲ ಶತ್ರುವಶ ಆಗ್ಬಿಟ್ಟಿದೆ. ಅವ್ರು ಮತ್ತೆ ತಿರುಗಿ ಇಸ್ರಾಯೇಲ್ರು ದೇವ್ರ ಮೇಲೆ ಆತ್ಕೊಳ್ತಾ ಇದ್ದಾರೆ, ಸ್ವಾಮಿ ನಾವೇನ್ ಮಾಡ್ಬೇಕು. ಈಗ ದಾವೀದನ್ ಏನ್ ಮಾಡ್ತಾನೆ, ಯಾವ ಊರಲ್ಲಿ ಈ ಮಂಜೂಷ ಪೆಟ್ಟಿಗೆ ಇತ್ತು ಆ ಊರಿಗೆ ದಾವೀದನು ಮತ್ತು ದಾವೀದನ ಎಲ್ಲಾ ಜನರು ಹೋಗ್ತಾರೆ, ಅದನ್ನ ತೆಗೆದುಕೊಂಡು ಬರ್ಬೇಕಂತೇಳಿ. ಅಂದ್ರೆ ದೇವರ ಇರುವಿಕೆಯನ್ನ ತೆಗೆದುಕೊಂಡು ಬರ್ಬೇಕು. ದೇವ್ರ ಇಲ್ದೆ ನಾವಿರಕ್ಕೆ ಆಗಲ್ಲ, ದೇವ್ರ ಯಾವಾಗ್ಲೂ ಇರ್ಬೇಕಂತ ಅವ್ರು ಬಯಸ್ತಾ ಇದ್ರು. ಈಗ ದಾವೀದನು ಮತ್ತೆ ಎಲ್ಲಾ ಜನರು ಇಸ್ರಾಯೇಲರೆಲ್ಲರೂ ಸೇರಿ ಆ ಮಂಜೂಷ ಪೆಟ್ಟಿಗೆನ, ಅಂದ್ರೆ ದೇವರ ಇರುವಿಕೆಯನ್ನ, ದೇವರ ಪ್ರಸನ್ನತೆಯನ್ನ, ದೇವರ ಶಕ್ತಿಯನ್ನ ಹೊತ್ತುಕೊಂಡು ಹೋಗುವಂತ ಆ ಪೆಟ್ಟಿಗೆನ ತರೋದಕ್ಕೋಸ್ಕರ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಹೋಗಿ ಆ ಪೆಟ್ಟಿಗೆ ತರಬೇಕು. ಅವರು ಕೂಡ ಇವ್ರು ಏನ್ ಮಾಡ್ತಾರೆ, ಈ ಪೆಟ್ಟಿಗೆನ ತರೋದಕ್ಕೋಸ್ಕರ ಹೋದಾಗ ಇವರು ಕೂಡ ಒಂದು ಹೊಸ ಬಂಡಿಯನ್ನ ಮಾಡಿ
ಹಸುಗಳನ್ನ ತಂದು ಕಟ್ಟಿ ಆ ಬಂಡಿಯ ಮೇಲೆ ಏನ್ ಮಾಡ್ತಾರೆ, ಆ ಒಂದು ಪೆಟ್ಟಿಗೆ ಇಟ್ಕೊಂಡು ಇನ್ನೇನು ದೇವರು ಇಸ್ರಾಯೇಲ್ರಿಗೆ ಇರುವಂತ ಆ ಆ ಜಾಗಕ್ಕೆ, ಆ ಊರಿಗೆ ಅದನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ತೆಗೆದುಕೊಂಡು ಬರ್ತಾ ಇದ್ದಾಗ ಈ ದೇವರ ಮಂಜೂಷ ಒಂದು ಸ್ಥಳದಲ್ಲಿ ಬಂದು, ಒಂದು ಸ್ಥಳದಲ್ಲಿ ಹೋಗ್ತಾ ಇದ್ದಾಗ ಆ ಆ ಬಂಡಿಯನ್ನ ಎಳೆಯುವ, ಆ ಮಂಜೂಷ ಪೆಟ್ಟಿಗೆಯನ್ನ ಒತ್ತುಕೊಂಡು ಅದನ್ನ ಎಳ್ಕೊಂಡು ಹೋಗುವಂತ ಹಸುಗಳು ಏನಾಗ್ತವೆ, ಕಾಲು ಸ್ವಲ್ಪ ಎಡುತ್ತವೆ. ಈ ಕಾಲು ಎಡುವುದಾಗ ಆ ಪೆಟ್ಟಿಗೆ ಹಿಂದೆ, ಪೆಟ್ಟಿಗೆ ಜೊತೆಲಿ ಇದ್ದಂತ ಒಬ್ಬ ಮನುಷ್ಯ, ಇಸ್ರಾಯೇಲ್ ಮನುಷ್ಯ ಏನ್ ಮಾಡ್ತಾನೆ, ಅಯ್ಯೋ ದೇವರ ಮಂಜೂಷ, ಅದು ದೇವರು ಇರ್ಬೇಕು, ಅದು ಬಿದ್ದೋಗ್ತಾನೆ ಅಂತ ಹೋಗಿ ಏನ್ ಮಾಡ್ತಾನೆ, ಅದನ್ನ ಬೀಳಬಾರ್ದಂತೇಳಿ ಹಿಡ್ಕೊಳ್ತಾನೆ. ಅವಾಗ ದೇವರ ಕೋಪ ಇಮಿಡಿಯೇಟ್ಲಿ ಆಗಿ ಅವನ ಮೇಲೆ ಬಂದು ಅವನ ಅಲ್ಲೇ ಏನ್ ಮಾಡ್ಬಿಡ್ತಾನೆ, ಬಿದ್ದು ಸತ್ತೋಗ್ತಾನೆ. ದೇವರ ಕೋಪ ಅವನ ಮೇಲೆ ಬಂದು ಆತನಲ್ಲೇ ಬಿದ್ದು ಸತ್ತೋಗ್ಬಿಡ್ತಾನೆ. ಇದು ದಾವೀದನಾಗಿರುವಂತ ಅರಸನಿಗೆ, ಆ ಇಸ್ರಾಯೇಲರ ಅರಸನಿಗೆ ಭಯ ತಂದ್ಬಿಡುತ್ತೆ. ಅಯ್ಯೋ, ಇನ್ನೂ ದೇವರ ಕೋಪ ನಮ್ಮ ಮೇಲೆ ಹೋಗಿಲ್ವೇನು, ಇನ್ನೂ ದೇವರ ಕೋಪ ನಮ್ಮ ಮೇಲೆ ಹೋಗಿಲ್ಲ. ಸೊ ಆತನ ಏನ್ ಮಾಡ್ತಾನೆ, ಇದನ್ನ ನಾನಿರುವಂತ ಊರಿಗೆ, ನಾವಿರುವಂತ ಊರಿಗೆ ತಗೊಂಡೋಗೋದು ಬೇಡ. ಸೊ ಅವ್ರೇನ್ ಮಾಡ್ತಾರೆ, ಆ ಪ್ಲಾನ್ ಮಾಡಿ ಅಲ್ಲಿಂದ ಅದೇ ಸ್ಥಳದಲ್ಲಿ ಇರುವಂತ ಒಬೇದ ದೋಮನ ಅಂತ ಒಬ್ಬ ಮನುಷ್ಯನು, ಒಬೇದ ದೋಮ ಅಂತೇಳಿ, ಅವರ ಮನೆಯಲ್ಲಿ ತೆಗೆದುಕೊಂಡೋಗಿದ್ದನ್ನ ಇಡ್ತಾರೆ. ಯಾರ ಮನೆ ಇಡ್ತಾರೆ, ಒಬೇದ ದೋಮನ ಮನೆಯಲ್ಲಿ ಇದನ್ನು ತೆಗೆದುಕೊಂಡೋಗಿ ಇಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಬೇದ ದೋಮನ ಏನ್ ಮಾಡ್ತಾನೆ, ಆ ಒಬೇದ ದೋಮನ ಮನೆಯಲ್ಲಿ ದೇವರಿಗಾಗಿ ಅಂತ ಮಾಡಿರಂತ ಒಂದು 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 ಕೋಣೆಯಲ್ಲಿ, ಒಂದು ಜಾಗದಲ್ಲಿ ಅದನ್ನ ಇಡಿಸ್ತಾನೆ. ಅವ್ರು ಇಡ್ತಾರೆ. ಹೋಗಿ ಇಟ್ಟ ಮೇಲೆ ಏನಾಗ್ತದೆ, ಆ ದೇವರ ಮಂಜೂಷ ಅನ್ನುವಂಥದ್ದು ಒಬೇದ ದೋಮನ ಮನೆಯಲ್ಲಿ 3 ತಿಂಗಳಿರ್ತದೆ. ಎಷ್ಟು ತಿಂಗಳಿರ್ತದೆ? 3 ತಿಂಗಳು. ಈ 3 ತಿಂಗಳು ಇದ್ದಾಗ ಈ ಎಷ್ಟು ದಿನ ಆ ದೇವರ ಮಂಜೂಷ ಒಬೇದ ದೋಮನ ಮನೆಯಲ್ಲಿತ್ತೋ, ದೇವರು ಆ ಮನೆಯನ್ನ ಏನ್ ಮಾಡ್ತಾ ಇದ್ದ, ಆಶೀರ್ವಾದ ಮಾಡ್ತಾ ಇದ್ದ. 3 ತಿಂಗಳು ಆಶೀರ್ವಾದ ಮಾಡ್ತಾ ಇದ್ದ. 3 ತಿಂಗಳ ಆಶೀರ್ವಾದ, ದೇವರು ಆ ಮನೆಯನ್ನು ದೇವರ ಆಶೀರ್ವಾದ ಮಾಡಿದ. ಇದಾದ ನಂತರ 3 ತಿಂಗಳು ಆದ್ಮೇಲೆ ನಡೆದಂತ ಘಟನೆ. 3 ತಿಂಗಳು ಆದ್ಮೇಲೆ ಮತ್ತೆ ತಿರುಗಿ ದಾವೀದನು, ಅರಸನಾಗಿರುವಂತ ದಾವೀದನು ಯೋಚನೆ ಮಾಡ್ತಾನೆ, ದೇವರ ಮಂಜೂಷನ ವಾಪಸ್ ಮತ್ತೆ ನಾವೇನ್ ಮಾಡೋಣ, ನಮ್ಮ ಊರಿಗೆ ಯೋಚನೆ ಮಾಡಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈಗ ನಾನು ಏನ್ ಮಾಡ್ಬೇಕು? ದಾವೀದನು ಪ್ರಾರ್ಥನೆ ಮಾಡಿ ಆ ಇಸ್ರಾಯೇಲಿನಂತ ಎಲ್ಲಾ ಹಿರಿಯರನ್ನ, ಕುಲಪತಿಗಳನ್ನ ಎಲ್ಲರನ್ನ ಕರೆಸಿ ಅವ್ರಿಗೆ ಹೇಳ್ತಾನೆ, ನಾವು ಏನ್ ಮಾಡೋಣ, ಹೋಗಿ ದೇವರ ಮಂಜೂಷವನ್ನ, ದೇವರ ಇರುವಿಕೆಯನ್ನ ನಾವು ತೆಗೆದುಕೊಂಡು ಬರೋಣ. ಇವರೆಲ್ಲರೂ ಒಪ್ಪಿಗೆ ಕೊಟ್ಟರು. ಸರಿ, ನಾವು ಹೋಗಿ ಅದನ್ನ ತೆಗೆದುಕೊಂಡು ಬರೋಣ. ಆಮೆನ್. ಸೊ ತೀರ್ಮಾನ ಮಾಡಿ ಹೋಗ್ತಾ ಇದ್ದಾರೆ. ಸರಿ, ತೀರ್ಮಾನ ಮಾಡಿ ತಗೊಂಬರಕ್ಕೆ. ಈ ತೀರ್ಮಾನ ಮಾಡಿ ಆ ಮಂಜೂಷ ಪೆಟ್ಟಿಗೆನ ತೆಗೆದುಕೊಂಡು ಬರ್ಬೇಕಂತೇಳಿ ಹೋಗೋ ಆ ಪ್ಲಾನ್ ಅಲ್ಲಿ, ಆ ಸಮಯದಲ್ಲಿ ಈ ಅರಸನಾಗಿರುವಂತ ದಾವೀದನು ಇಸ್ರಾಯೇಲರಲ್ಲಿ ಇರುವಂತ ಲೇವಿ ಕುಲಗಳು, ಲೇವಿ ಜನಾಂಗ, ಲೇವಿ ಅಂದ್ರೆ ದೇವರ ಸೇವೆಗಾಗಿ ಆರಿಸಿಕೊಂಡಂತ ಒಂದು ಜನರು ಗುಂಪು. ಆ ಇಸ್ರಾಯೇಲರ ಮಧ್ಯದಲ್ಲಿ ಒಂದು ಜನಾಂಗ ಲೇವಿ. ಈ ಲೇವಿ ಅಂದ್ರೆ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟ, ಅವರು ದೇವರ ಕೆಲಸನೇ ಮಾಡ್ಬೇಕು, ಬೇರೆ ಕೆಲಸ ಮಾಡಂಗಿಲ್ಲ. ಸೊ ದಾವೀದನು ಹೇಳ್ತಾನೆ, ನಾವು ಹೋಗಿ ಆ ಮಂಜೂಷ ಪೆಟ್ಟಿಗೆನ, ದೇವರ ಮಂಜೂಷ ಪೆಟ್ಟಿಗೆನ ತಗೊಂಡ್ಬರ್ತಿದ್ವಲ್ಲ, ತಗೊಂಡ್ಬರ್ಬೇಕಾದ್ರೆ ಒಂದು ನಿಯಮ, ಆ ಮಂಜೂಷ ಪೆಟ್ಟಿಗೆನ ಏನ್ ಮಾಡ್ಬೇಕು, ಈ ಲೇವಿ ಜನಾಂಗ, ಲೇವಿ ಯಾಜಕರೇ ಅದನ್ನ ಹೊತ್ತುಕೊಂಡು ಬರ್ಬೇಕು. ಯಾರು ಹೊತ್ಕೊಂಡ್ ಬರ್ಬೇಕು ಇದನ್ನ? ಲೇವಿಗಳು, ಯಾಜಕರು ಇದನ್ನ ಹೊತ್ಕೊಂಡು ಬರ್ಬೇಕು. ಆಮೆನ್. ಬರ್ಬೇಕು, ಇದನ್ನ ಲೇವಿಯರು ಹೊತ್ಕೊಂಡು ಬರ್ಬೇಕು. ಸೊ ಎಲ್ಲ ಪ್ಲಾನ್ ಮಾಡಿ ಹೋಗ್ತಾರೆ. ಹೋಗಿ ಎಲ್ಲ ರೆಡಿ ಮಾಡಿ ಲೇವಿಯರು, ಯಾಜಕರು ಆ ಮಂಜೂಷ ಪೆಟ್ಟಿಗೆಯನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಈ ಮಂಜೂಷ ಪೆಟ್ಟಿಗೆ ಹೊತ್ಕೊಂಡು ಬರ್ಬೇಕಾದ್ರೆ ದಾವೀದನು ಏನ್ ಮಾಡ್ತಾನೆ, ಬಹಳ ಸಂತೋಷವುಳ್ಳ ಅರಸನಾಗಿರುವಂತ ದಾವೀದನು ಬಹಳ ಸಂತೋಷದಿಂದ ಆತನು ಕುಣಿಯುತ್ತಾ, ಡ್ಯಾನ್ಸ್ ಮಾಡುತ್ತಾ, ನೃತ್ಯ ಮಾಡುತ್ತಾ ಏನ್ ಮಾಡ್ತಾನೆ, ಆ ದೇವರ ಮಂಜೂಷದ ಮುಂದೆ ಅದನ್ನ ಡ್ಯಾನ್ಸ್ ಮಾಡ್ಕೊಂಡು ಅದನ್ನ ಎಲ್ಲಿಗೆ ತಗೊಂಡ್ಬರ್ತಾನೆ, ದಾವೀದ ನಗರಕ್ಕೆ ತರ್ತಾನೆ.
ದಾವೀದ ನಗರಕ್ಕೆ ಆತನು ತೆಗೆದುಕೊಂಡು ತೆಗೆದುಕೊಂಡು ಬಂದು ಅದನ್ನ ದೇವರು ಎಲ್ಲಿ ನೇಮಿಸಿದ್ರು ಅಲ್ಲಿ ತೆಗೆದುಕೊಂಡೋಗಿ ಅದನ್ನ ಇಡ್ತಾರೆ. ದೇವರ ಪ್ರಸನ್ನತೆ ಮತ್ತೆ ಆ ಸ್ಥಳದಲ್ಲಿ ತುಂಬಿಕೊಳ್ತದೆ. ದೇವರು ಅವ್ರ ಜೊತೆಗೆ ಇದ್ದಾನೆ ಅಂತೇಳಿ ಕನ್ಫರ್ಮೇಶನ್ ಆಗುತ್ತೆ. ಅಲೆಲೂಯ. ಈ ಕಥೆಯಿಂದ ನಾವೇನ್ ಅರ್ಥ ಮಾಡ್ಕೊಂಡಿದ್ವಿ, ಏನ್ ಅರ್ಥ ಆಗುತ್ತೆ ನಮ್ಗೆ ಅನ್ನೋದನ್ನ ಗಮನ ಕೊಡೋಣ. ಇಸ್ರಾಯೇಲರ ಮಧ್ಯದಿಂದ ದೇವರ ಇರುವಿಕೆನ, ದೇವರ ಮಂಜೂಷವನ್ನ ವೈರಿಗಳು ಏನ್ ಮಾಡಿದ್ರು? ತಗೊಂಡೋದ್ರು. ಹೌದಾ? ತಗೊಂಡೋದ್ಮೇಲೆ ಅವ್ರ ದೇಶದಲ್ಲಿ ಇದರಲ್ಲಿ ಇಟ್ಟುಕೊಂಡಾಗ ಅವ್ರಿಗೇನಾಯ್ತು? ಅದು ರೋಗಗಳು ಉಂಟ ಮಾಡ್ತು, ಬಾಧೆಗಳು ಉಂಟು ಮಾಡ್ತು. ಅವ್ರು ಭಯಪಟ್ಟು ಅದನ್ನೇನ್ ಮಾಡಿದ್ರು? ಬೇರೆ ಜನರಿಗೆ ನೀವು ತಗೊಂಡೋಗ್ರಿ ಅಂತ ಹೇಳಿ ಅವ್ರು ಕೊಟ್ಟರು. ಅವರು ಏನ್ ಮಾಡಿದ್ರು? ಒಂದು ಬಂಡಿ ಮಾಡಿ ಅದ್ರ ಮೇಲೆ ಇಟ್ಕೊಂಡು ಬಂದು ಅವ್ರ ಮನೇಲಿ ಇರ್ತಾರೆ. ಅಲ್ಲಿ ಸ್ವಲ್ಪ ದಿನಗಳು ಇದ್ದ ಮೇಲೆ ದಾವೀದನು ಮತ್ತೆ ಅರಸನಾಗ ದಾವೀದನು ಹೋಗಿ ಇದನ್ನ ತೆಗೆದುಕೊಂಡು ಬರೋಣ ಅಂತೇಳಿ ಹೋಗಿ ಇದನ್ನು ಕೂಡ ಒಂದು ಬಂಡಿ ಮಾಡ್ತಾನೆ. ಆ ಬಂಡಿ ಮೇಲೆ ತಗೊಂಡ್ಬರ್ತಾನೆ. ಆ ತಗೊಂಡ್ಬರ್ಬೇಕಾದ್ರೆ ಏನಾಗ್ತದೆ? ಅವಾಗ ಹೇಳಿದಲ್ಲ, ಒಬ್ಬ ಮನುಷ್ಯ ಏನಾಗ್ಬಿಡ್ತಾನೆ? ಸತ್ತೋಗ್ಬಿಡ್ತಾನೆ. ಅದನ್ನ ಮುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾನೆ. ದಾವೀದನಿಗೆ ಭಯ ಆಗುತ್ತೆ. ಅಯ್ಯೋ, ಇದನ್ನ ಇಲ್ಲಿ ನಾವು ತಗೊಂಡೋಗೋದು ಬೇಡ, ಇದನ್ನ ಇಲ್ಲೇ ಇಟ್ಟೋಗೋಣ, ಮತ್ತೆ ಅವಾಗ ಬಂದು ತಗೊಂಡೋಗೋಣ. ದಾವೀದನು ಆ ಮಂಜೂಷ ಪೆಟ್ಟಿಗೆನ ತೆಗೆದುಕೊಂಡು ಹೋಗೋಣ ಅಂತೇಳಿ ಬಂದು ಪ್ಲಾನ್ ಮಾಡಿ ಬಂದು ಅದನ್ನ ತೆಗೆದುಕೊಂಡು ಹೋಗ್ತಾನೆ. ಈಗ ಈ ಎರಡನೇ ಸಾರಿ ದಾವೀದನು ಬಂದು ತೆಗೆದುಕೊಂಡು ಹೋದಾಗ ಅಲ್ಲಿ ಏನು ಆಗ್ಲಿಲ್ಲ. ಹೌದಲ್ಲ? ಅಲ್ಲಿ ಏನಾಗ್ಲಿಲ್ಲ. ಅವ್ರೇನ್ ಮಾಡಿದ್ರು? ಆ ಮಂಜೂಷ ಪೆಟ್ಟಿಗೆನ, ದೇವರ ಮಂಜೂಷವನ್ನ ತೆಗೆದುಕೊಂಡು ಹೋಗಿ ಅವರ ದೇಶದಲ್ಲಿ ಇಟ್ಕೊಂಡು, ಅಂದ್ರೆ ದೇವರು ಮತ್ತೆ ತಿರುಗಿ ನಮ್ಮ ಜೊತೆಗೆ ಇದ್ದಾನೆ. ಸಂತೋಷ ಆಯ್ತು. ಪ್ರೀತಿ ದೇವ ಜನರೇ, ನಮ್ಮ ಜೀವಿತದಲ್ಲಿ ಯಾವಾಗ ನಾವು ದೇವರನ್ನ ಬಿಟ್ಟು ಜೀವನ ಮಾಡ್ಬೇಕಂತ ಯೋಚನೆ ಮಾಡ್ತೀವಲ್ಲ, ನಾವು ಬಾಧೆಗಳಿಗೆ ಒಳಗಾಗ್ತೀವಿ, ಕಷ್ಟಗಳಿಗೆ ಒಳಗಾಗ್ತೀವಿ, ಕಣ್ಣೀರಿಗೆ ನಾವು ಒಳಗಾಗ್ತೀವಿ, ದುಃಖಕ್ಕೆ ನಾವು ಒಳಗಾಗ್ತೀವಿ. ಕಾರಣ ಏನು? ದೇವರು ನಮ್ಮ ಸಂಗಡ ಇಲ್ಲ. ದೇವರು ನಮ್ಮ ಸಂಗಡ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ದೇವರ ಸಂಗಡ ಇಲ್ಲ. ಆಮೆನ್. ದೇವರು ನಮ್ಮ ಜೊತೆಗೆ ಯಾವಾಗಲಿದ್ದಾನೆ, ಬಟ್ ಆದ್ರೆ ನಾವು ದೇವರ ಜೊತೆಯಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ನಾವಿದ್ದೀವಿ. ಹೌದಲ್ಲ? ಬಹಳ ಕಡಿಮೆ ಸಮಯ ನಾವು ದೇವರಿಗಾಗಿ ಕೊಡ್ತೇವೆ. ಅದರಲ್ಲೂ ದೇವರಿಗೆ ಕೊಡುವಂತ ಸಮಯ ಅಂತ ಬಂದಾಗ ಅದರಲ್ಲೂ ಕೂಡ ಮತ್ತೆ ಸ್ವಲ್ಪ ಕಂಜೂಸ್. ಏನು ಕಂಜೂಸು? ಪ್ರಾರ್ಥನೆ ಮಾಡಕ್ ಹೋದಾಗ ಮೊಬೈಲ್ ರಿಂಗ್ ಆದ್ರೆ ಫಸ್ಟ್ ಮೊಬೈಲ್ ಮಾತಾಡಿ ಆಮೇಲೆ ಮತ್ತೆ ಪ್ರಾರ್ಥನೆ ಕೊಡ್ತೀವಿ ಅಲ್ಲ? ಅದ್ರಲ್ಲೂ ಮತ್ತೆ ಕಂಜೂಸ್. ವಾರದಲ್ಲಿ 6 ದಿನಗಳಲ್ಲಿ ದೇವರು ಒಂದು ದಿನ ನನಗೋಸ್ಕರ ಕೊಡೋದ್ರೆ ನಾವು ಒಂದ್ ದಿನನೂ ಕೊಡಲ್ಲ. ಅದು ಒಂದಿನದಲ್ಲಿ ಮತ್ತೆ ಮೂರು ಅವರ್ ಅಷ್ಟು, 3 ಅವರ್ನು ನಾವು ಕೊಡಲ್ಲ ಅಲ್ವಾ? ಒಂದು ಹಾಫ್ ಅನ್ ಅವರ್ ಕುತ್ಕೊಂಡಿರ್ತೀವಿ, 1 ಅವರ್ ಕುತ್ಕೊಳ್ತೀವಿ, ಮತ್ತೆ ಆಮೇಲೆ ವಾಕ್ಯ ಹೇಳೋ ಟೈಮಲ್ಲಿ ಎದ್ದೋಗ್ಬಿಡ್ತಾರೆ. ಕೆಲವರು ಎದ್ದೋಗ್ಬಿಡ್ತಾರೆ, ಕೆಲವರು ಆರಾಧನೆ ಟೈಮಲ್ಲಿ ಎದ್ದೋಗ್ಬಿಡ್ತಾರೆ, ಕೆಲವರು ವಾಕ್ಯ ಟೈಮಲ್ಲಿ ಎದ್ದೋಗ್ಬಿಡ್ತಾರೆ, ಇನ್ನೇನು ಪ್ರೇಯರ್ ಮುಗಿಬೇಕನ್ನೋ ಕೆಲವರು ಎದ್ದೋಗ್ಬಿಡ್ತಾರೆ. ಅಂದ್ರೆ ದೇವರಿಗೆ ಕೊಡ್ಬೇಕಾಗಿರುವಂತ ಸಮಯ, ದೇವರ ಜೊತೆಗಿರ್ಬೇಕಾಗಿರುವಂತ ಸಮಯ, ದೇವರಿಗಾಗಿ ಪ್ರತ್ಯೇಕವಾಗಿ ಕೊಡ್ಬೇಕನ್ನೋ ಸಮಯ ನಾವು ಕೊಡ್ತಾ ಇಲ್ಲ. ದೇವರಿದ್ದ ನಮ್ಮ ಜೊತೆಗೆ, ಬಟ್ ಆದ್ರೆ ನಾವು ದೇವರ ಜೊತೆಗೆ ಯಾವಾಗ ನಾವು ದೇವರ ಜೊತೆಗೆ ಇಲ್ಲದೇ ಇರ್ತೀವೋ ಆ ಖಾಲಿತನ, ಆ ಬರುಡುತನ ಏನಾಗ್ತದೆ ನಮ್ಮ ಜೀವಿತದಲ್ಲಿ? ಶೋಧನೆ, ಕಷ್ಟ, ದುಃಖ, ಕಣ್ಣೀರು ನಮ್ಮ ಜೀವಿತದಲ್ಲಿ ಇರ್ತದೆ. ಈಗ ಇಸ್ರಾಯೇಲರು ಬಹಳ ವೇದನೆಗೆ ಗುರಿ ಆಗ್ತಿದ್ರು. ಅಯ್ಯೋ, ದೇವರು ನಮ್ಮ ಜೊತೆಗೆ ಇಲ್ವಲ್ಲ. ಅವರು ಬಹಳ ಒಂಥರ ವೇದನೆಗೆ ಒಳಗಾಗ್ತಾ ಇದ್ದಾರೆ. ದೇವರ ಮಂಜೂಷ, ದೇವರ ಇರುವಿಕೆ ಶತ್ರುಗಳ ವಶ ಆಯ್ತು, ಶತ್ರುಗಳು ತಗೊಂಡೋಗ್ಬಿಟ್ರು. ದೇವ್ರು ನಮ್ಮ ಜೊತೆ ಇಲ್ಲ ಅಂತೇಳಿ ಅವ್ರು ಬಹಳ ಕುಗ್ಗಿ ಹೋಗ್ತಾರೆ. ಆಮೇಲೆ ಆದ್ರೆ ಈ ಕುಗ್ಗಿ ಹೋದ್ಮೇಲೆ ಇಸ್ರಾಯೇಲರು ಇದನ್ನ ಹಂಗೆ ಬಿಟ್ಕೊಡ್ಲಿಲ್ಲ. ಅವ್ರೇನ್ ಮಾಡಿದ್ರು? ದೇವ್ರ ಮೇಲೆ ಆತ್ಕೊಳ್ತಾರೆ, ಸ್ವಾಮಿ ಒಂದಲ್ಲ ಒಂದು ದಿನ ಮತ್ತೆ ನೀನ್ ನಮ್ ಸಂಗಡ ನೀನು ಬರ್ತೀಯ. ಪ್ರೀತಿ ದೇವ ಜನರೇ, ನೀನು ದೇವರಿಂದ ದೂರ ಆಗೋದು ಒಂದು ದೊಡ್ಡ ವಿಚಾರ ಅಲ್ಲ, ಖಂಡಿತ ಆಗ್ಬೋದು. ಆದ್ರೆ ದೇವರಿಂದ ನಾವು ದೂರ ಆದ್ಮೇಲೆ ಮತ್ತೆ ದೇವರಿಗೆ ನಾವು ಹತ್ರ ಆಗುವಂಥದ್ದು, ದೇವರ ಮೇಲೆ ನಾವು ನೆಲೆ ಆಗಿರುವಂಥದ್ದು, ದೇವರ ಮೇಲೆ ಆತುಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂತ ಸಂಗತಿ. ನಾವು ತಿರುಗಿ ಮತ್ತೆ ದೇವರ ಮೇಲೆ ಆತುಕೊಳ್ಬೇಕು. ಆಮೇಲೆ ಕೆಲವು ಸಾರಿ ನಾವು ದೇವರ ಮೇಲೆ ಆತುಕೊಳ್ಳೋದನ್ನ ನಾವೇನ್ ಮಾಡ್ಬಿಡ್ತೀವಿ? ಬಿಟ್ಬಿಡ್ತೀವಿ. ಅದ್ಭುತ ಆಯ್ತಾ, ಚೆನ್ನಾಗಾಯ್ತಾ, ರೋಗ ಯಾವುದೋ ರೋಗ ಇತ್ತು,
ದೇವ್ರ ಗುಣ ಮಾಡ್ದ, ಅದ್ಭುತ ಆಯ್ತು, ಆಮೇಲೆ ಬಿಟ್ಟೋಗ್ಬಿಡೋದು. ಅಯ್ಯೋ ಪಾಸ್ಟರ್ ಅವತ್ತು ಪ್ರೇಯರ್ ಮಾಡಿದ್ರಿ, ಒಂದು 5-6 ತಿಂಗಳು ತುಂಬಾ ಚಲೋ ಇದ್ದೆ ಪಾಸ್ಟರ್, ಆಮೇಲೆ ಮತ್ತೆ ಯಾಕೆ? ದೇವರ ಜೊತೆಗಿರೋದನ್ನ ನೀನು ಮರ್ತೋದಿ. ಇಸ್ರಾಯೇಲರು ದೇವರ ಜೊತೆಗಿರೋದನ್ನ ಅವರು ಮರ್ತೋದ್ರು. ದೇವರ ಇರುವಿಕೆಯನ್ನ, ದೇವರ ಸಂಗಡವನ್ನ ತೆಗೆದುಕೊಂಡೋಗಿ ಯಾರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ? ವೈರಿಗಳಿಗೆ ಬಿಟ್ಟು ಕೊಡ್ತಾ ಇದ್ದಾರೆ. ಆದ್ರೆ ವೈರಿಗಳ ಮಧ್ಯದಲ್ಲಿ ದೇವರು ಸಂತೋಷವಾಗಿಲ್ಲ. ಅಲ್ಲಿ ಕೂಡ ದೇವರು ಏನ್ ಮಾಡ್ತಾ ಇದ್ದಾನೆ? ತನ್ನ ಮಹಿಮೆಯನ್ನ, ತನ್ನ ಶಕ್ತಿಯನ್ನ ಅವ್ರ ಮೇಲೆ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಷ್ಟೆಲ್ಲ ಆದ್ರೂ ಕೂಡ ಅದರ ಒಂದು ಒಳ್ಳೆ ಆಲೋಚನೆ ಅವರಲ್ಲಿ ಬರ್ತದೆ. ಏನು? ದೇವರ ಇರುವಿಕೆಯನ್ನ, ದೇವರ ಮಂಜೂಷವನ್ನು ವಾಪಸ್ ಮತ್ತೆ ನಮ್ಮ ಊರಿಗೆ ನಾವು ತಗೊಂಡ್ಬರೋಣ. ಹೋಗಿ ತರಕಂತ ಹೋಗ್ತಾರೆ. ಅದು ಇವ್ರು ತರಕ್ ಹೋದಾಗ ಇವ್ರು ಮಾಡಿದಂತ ಕೆಲಸ ಏನ್ ಗೊತ್ತಾ? ಇವ್ರೇನ್ ಮಾಡ್ತಾರೆ? ಯಾವ ವೈರಿಗಳು ದೇವರ ಮಂಜೂಷವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ಬಂಡಿಯನ್ನ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಇವರು ಒಂದು ಬಂಡಿಯನ್ನ ಮಾಡಿ ಅದನ್ನ ತಗೊಂಡ್ಬರ್ಬೇಕಂತ ಹೇಳಿ ಹೋಗ್ತಾರೆ. ಅವಾಗ ಏನಾಗ್ತದೆ? ದೇವರ ಕೋಪ ಅವ್ರ ಮೇಲೆ ಮತ್ತೆ ಬರ್ತದೆ. 2ನೇ ಸಾರಿ ದಾವೀದನು ಮತ್ತೆ ಇಸ್ರಾಯೇಲ್ ಜನರು ನಾವು ದೇವರ ಮಂಜೂಷನ್ನು ತೆಗೆದುಕೊಂಡ್ ಬರೋಣ ಅಂತ ಹೋದಾಗ ಅವಾಗ ದೇವರ ಕೋಪ ಅವ್ರ ಮೇಲೆ ಬರ್ಲಿಲ್ಲ. ಕಾರಣ ಏನು? ಆ ದೇವರ ಮಂಜೂಷವನ್ನ ಯಾರು ಹೊತ್ಕೊಂಡ್ರು? ಯಾಜಕರು, ಲೇವಿಯರು ಆ ದೇವರ ಮಂಜೂಷವನ್ನ ಹೊತ್ಕೊಳ್ತಾರೆ. ದೇವರು ಅವಾಗ ಕೋಪ ಮಾಡ್ದ. ಈಗ ಯಾಕೆ ಕೋಪ ಮಾಡಲಿಲ್ಲ? ಅವಾಗ ಜಸ್ಟ್ ಒಬ್ಬ ವ್ಯಕ್ತಿ ಮುಟ್ಟಿದ ತಕ್ಷಣ ದೇವರು ಅವನು ಸತ್ತೋಗ್ಬಿಟ್ಟ. ಆದ್ರೆ ಈಗ ಯಾಜಕರು ಹೊತ್ಕೊಂಡಿದ್ದಾರೆ. ದೇವರು ಏನ್ ಮಾಡ್ಲಿಲ್ಲ. ಯಾಕಂದ್ರೆ ಗಮನ ಕೊಡಿ, ದೇವರು ಇಸ್ರಾಯೇಲ್ ಜನರಿಗೆ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳಿ ಏನು ಗುರುತಾಗಿ ಈ ದೇವರ ಮಂಜೂಷವನ್ನ ಕೊಟ್ಟಿದ್ನಲ್ಲ, ಆ ಕೊಟ್ಟಾಗ ದೇವ್ರು ಇಸ್ರಾಯೇಲ್ರಿಗೆ ಒಂದು ಮಾತು ಹೇಳಿದ. ಏನು? ಈ ಮಂಜೂಷ ಪೆಟ್ಟಿಗೆಯನ್ನ ಯಾಜಕರೇ ಹೊತ್ಕೋಬೇಕು. ಯಾರು ಹೊತ್ಕೋಬೇಕು? ಬೇರೆ ಯಾರು ಹೊತ್ಕೊಳ್ಳಕ್ ಅವಕಾಶ ಇಲ್ಲ. ಅದನ್ನ ಯಾಜಕರೇ. ಮೊದಲನೇ ಸರಿ ದಾವೀದನು ತೆಗೆದುಕೊಂಡು ಬರಕ್ ಹೋದಾಗ ಅವನಿಗೆ ಸಂತೋಷ ಆಯ್ತು. ಅಯ್ಯೋ, ದೇವರ ಮಂಜೂಷವನ್ನ, ದೇವರ ಇರುವಿಕೆಯನ್ನ ತೆಗೆದುಕೊಂಡು ನಮ್ಮ ಊರಿಗೆ ಹೋಗ್ತೇವೆ, ಬಹಳ ಸಂತೋಷ. ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಕಿನ್ನರಿಗೆ ಸೌಂಡ್ ಆಗ್ತಾನೆ, ಫುಲ್ ಡ್ಯಾನ್ಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಸಡನ್ ಆಗಿ ದೇವರ ಕೋಪ ಒಬ್ಬ ವ್ಯಕ್ತಿ ಮೇಲೆ ಬಂದು ಅವನೆಲ್ಲ ಸುತ್ತೋಗ್ಬಿಡ್ತಾನೆ. ಅವನಿಗೆ ಭಯ ಆಗ್ಬಿಡ್ತ. ಅಯ್ಯೋ, ನಾನು ಒಳ್ಳೆ ಕೆಲಸಕ್ಕೋಸ್ಕರ ಕೈ ಹಾಕಿದೆ, ಒಳ್ಳೆ ಕೆಲಸ ಮಾಡೋಣಂತ ಬಂದೆ, ನಾನು ದೇವರ ಇರುವಿಕೆಯನ್ನು ತೆಗೆದುಕೊಂಡು ಹೋಗೋಣ ಅಂತ ಬಂದೆ, ಆದ್ರೆ ಇಲ್ಲೇನಾಯ್ತು? ಮತ್ತೆ ದೇವರ ಕೋಪ. ದಾವೀದನಿಗೆ ಭಯ ಆಯ್ತು. ಆದ್ರೆ ದಾವೀದನ ಜೀವನದಲ್ಲಿ ಇಷ್ಟೆಲ್ಲ ಆದ್ರೂ, ದೇವರ ಕೋಪ ಅವನ ಮೇಲೆ, ಆ ವ್ಯಕ್ತಿ ಮೇಲೆ ಬಂದರೂ ಕೂಡ, ಇಷ್ಟೆಲ್ಲ ಆದ್ರೂ ದಾವೀದನು ಮತ್ತೆ ತಿರುಗಿ ದೇವರ ಬಳಿಗೆ ಹೋಗೋದನ್ನ ಅವನು ಏನ್ ಮಾಡ್ಲಿಲ್ಲ? ಸ್ಟಾಪ್ ಮಾಡ್ಲಿಲ್ಲ. ಮತ್ತೆ ಯೋಚನೆ ಮಾಡ್ತಾನೆ, ಮತ್ತೆ ದೇವರ ಮಂಜೂಷವನ್ನ, ದೇವರ ಇರುವಿಕೆನ ಹೋಗಿ ತಗೊಂಬರೋಣ ಅಂತ ಯೋಚನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಲ ನಮ್ಮ ಜೀವಿತದಲ್ಲಿ ನಾವು ಗೊತ್ತಿಲ್ಲದ ಹಾಗೆ ಕೆಲವು ತಪ್ಪುಗಳನ್ನ ನಾವು ಮಾಡ್ತೇವೆ. ತಪ್ಪು ಮಾಡೋದು ದೊಡ್ಡದಲ್ಲ, ಬಟ್ ಅದ್ರ ತಪ್ಪನ್ನ ತಿದ್ದಿ ಸರಿಪಡಿಸ್ಕೊಂಡು ಹೋಗೋದೇ ನಿಜವಾದ ತಪ್ಪು. ಯಾರು ನಾವು ಮಾಡಲ್ಲ, ಎಲ್ಲರೂ ನಾವು ತಪ್ಪುಗಳು ಮಾಡ್ತೀವಿ. ಆದ್ರೆ ತಪ್ಪುಗಳು ಮಾಡಿದ ಮೇಲೆ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವಂಥದ್ದು ಮನುಷ್ಯನ ಜೀವಿತದಲ್ಲಿ ಬೇಕಾಗಿರುವಂತ, ಬಹಳ ಪ್ರಾಮುಖ್ಯವಾಗಿರುವಂತ ಸಂಗತಿ. ದಾವೀದನ ಯೋಚನೆ ಮಾಡಿದ, ಅಯ್ಯೋ, ದೇವರ ಇರುವಿಕೆಯನ್ನು ತೆಗೆದುಕೊಂಡು ಬರ್ಬೇಕಾದ್ರೆ ನಾನು ಇಷ್ಟೆಲ್ಲ ಕಷ್ಟ ಪಡ್ತೇನೆ, ಆದ್ರೂ ದೇವರು ಯಾಕೆ ಕೋಪ ನನ್ನ ಮೇಲೆ? ಅದು 2ನೇ ಸಾಲಿ ಹೋಗಿ ದೇವರ ಮಂಜೂಷನ್ ತಗೊಂಡ್ಬರ್ಬೇಕಂತ ಪ್ಲಾನ್ ಮಾಡಿದಾಗ ಅವಾಗ ಗೊತ್ತಾಯ್ತು ದಾವೀದನಿಗೆ ಏನಂತ. ಫಸ್ಟ್ ಟೈಮ್ ನಾನು ತರಕ್ ಹೋಗಿದ್ದೆಲ್ಲ, ಅವಾಗ ರಾಂಗ್ ಮಾರ್ಗ, ಅಂದ್ರೆ ಶಾರ್ಟ್ ರೂಟ್ ಇಟ್ಕೊಂಡಿದ್ದೆ, ಬೇರೆ ದಾರಿ ಇಟ್ಕೊಂಡಿದ್ದೆ. ಆದ್ರೆ ಈಗ ಸರಿಯಾದಂತ ಮಾರ್ಗವನ್ನ ದಾವೀದನು ಸೋತೋಗ್ಲಿಲ್ಲ. ಅಯ್ಯೋ, ದೇವ್ರು ನನ್ನ ಮೇಲೆ ಇದರ ಕೋಪ ಬಿಟ್ಬಿಡಪ್ಪ, ನಾನು ತರಲ್ಲ ಹೋಗಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ರಿ, ನಾನು ಇನ್ನು ಮುಂದೆ ಬರಲ್ಲ, ನಾನು ಬರಲ್ಲ. ಹಂಗೆ ದಾವೀದನು ಮಾಡ್ಲಿಲ್ಲ. ಮತ್ತೆ ತಿರುಗಿ ದೇವರ ಬಳಿಗೆ ಹೋಗೋದನ್ನ ದಾವೀದನು ಯೋಚನೆ ಮಾಡ್ತಾನೆ. ಕೆಲಸ ನಮ್ಮ ವಿಶ್ವಾಸ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ತಪ್ಪುಗಳಾದಾಗ ನಾವು ದೇವರ ಬಳಿಗೆ ಬರೋದನ್ನ ನಾವು ಏನ್ ಮಾಡ್ಬಿಡ್ತೀವಿ? ಮರ್ತು ಬಿಡ್ತೀವಿ. ಹೌದಾ? ಆಯ್ತಪ್ಪ, ನಾನು ಇಷ್ಟು ದಿನ ಚರ್ಚ್ಗೆ ಬಂದೆ, ಏನು ಆಗಿಲ್ಲ, ಸುಮ್ಮನೆ ಉಲ್ಟಾ ನನಗೆ ಟೈಮ್ ವೇಸ್ಟ್ ಆಯ್ತು, ಅದಾಯ್ತು, ಇನ್ನು ಮುಂದೆ ನಾನು ಚರ್ಚ್ಗೆ ಬರಲ್ಲ.
ಕೆಲವರು ಈ ರೀತಿ ತೀರ್ಮಾನದಲ್ಲಿದ್ದಾರೆ. ಇವತ್ತಿಗೂ ಕೆಲವರು ಸಭೆಯೊಳಗೆ ಚರ್ಚ್ ಒಳಗಡೆ ಬರಲ್ಲ, ಚರ್ಚ್ ಬರ್ತಾರೆ ಬಟ್ ಚರ್ಚ್ ಒಳಗಡೆ ಬರಲ್ಲ ಯಾರು. ಕೆಲವರು ಆ ಹೊರಗಡೆ ಕೂತ್ಕೊಂಡು ಅಲ್ಲೆಲ್ಲೆಲ್ಲ ಕೂತ್ಕೊಂಡು ಅಲ್ಲೆಲ್ಲೇ ಟೀ ಕುಡಿದು ಅಲ್ಲೆಲ್ಲೇ ಹಾಗೆ ಮನೆಗೆ ಹೋಗ್ಬಿಡ್ತಾರೆ. ಯಾಕೆ? ಅವರ ತಪ್ಪಿನ ಅರಿವನ್ನ ನಾನು ಸರಿಪಡಿಸಿಕೊಳ್ಳುವಂತ ಮನೋಭಾವನ ಅವರಿಗೆ ಇಲ್ಲ. ಇಲ್ಲಿ ದಾವೀದನು ಅವನು ತಪ್ಪು ಮಾಡದಂತ ಗೊತ್ತಾಯಿತು, ಈಗ ಸರಿಪಡಿಸ್ಕೊಳ್ಬೇಕು ನಾನಂತ ಯೋಚನೆ ದಾವೀದನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವು ಸಾರಿ ನಾವು ದೇವರ ಆಶೀರ್ವಾದನ ಹೊಂದಿಕೊಳ್ಳಕ್ಕೆ ಬೇರೆ 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 ದಾರಿ ಹಿಡ್ಕೊಳ್ತೇವೆ, ಬೇರೆ ಬೇರೆ ಮಾರ್ಗವನ್ನ ನಾವು ಆರಿಸ್ಕೊಳ್ತೇವೆ. ಆ ಮಾರ್ಗ ಒಂದೊಂದ್ಸಲ ನಮ್ಮ ಜೀವಿತದಲ್ಲಿ ಕೆಟ್ಟದಾಗಿ ಪ್ರಭಾವ ಬೀರ್ತದೆ. ಖಂಡಿತ ಕೆಟ್ಟದಾಗಿ ಪ್ರಭಾವ ಬೀರ್ತದೆ. ಕೆಟ್ಟದಾಗಿ ನಮ್ಮ ಜೀವಿತದಲ್ಲಿ ಪ್ರಭಾವ ಬೀರಿದಾಗಲೂ ನಾವು ದೇವರ ಬಳಿಗೆ ಬರೋದನ್ನ ನಾವೇನ್ ಮಾಡಬಾರ್ದು, ಮರಿಬಾರ್ದು. ಆಮೆನ್. ಹಲ್ಲೆಲೂಯಾ. ನಾವು ದೇವರ ಬಳಿಗೆ ಒಳ್ಳೆದಾದಾಗ ಮಾತ್ರ ಬರೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಕಷ್ಟಗಳಿದ್ದಾವೆ, ದುಃಖ ಇದೆ, ವೇದನೆ ಇದೆ, ಆದ್ರೂ ತೊಂದರೆ ಇಲ್ಲ, ನಾನು ದೇವರನ್ನ ಪ್ರೀತಿ ಮಾಡ್ತೀನಿ, ದೇವರ ಬಳಿಗೆ ಹೋಗ್ತೀನಿ, ಈ ತೀರ್ಮಾನ ನಮ್ಮ ಜೀವಿತದಲ್ಲಿ ಬಹಳ ಪ್ರೀತಿ. ದೇವ ಜನರೇ, ನಾವು ಆಶೀರ್ವಾದಕ್ಕೋಸ್ಕರ ಅಂತಾನೆ ದೇವರ ಹತ್ರ ಬರೋದಲ್ಲ. ಇವನ್ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡ್ಲಿಲ್ಲ ಅಂದ್ರು ನಾನು ದೇವರೇ ನಿನ್ ಜೊತೆಗಿರ್ತೀನಿ ಅನ್ನೋದು ನಾವು ಕಲ್ತ್ಕೊಳ್ಬೇಕು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾವೀದನು ಯೋಚನೆ ಮಾಡ್ತಾನೆ, ಅಯ್ಯೋ ದೇವರ ಕೋಪ ನನ್ನ ಮೇಲೆ ಬಂತು, ಬೇಡ ಬಿಡು ದೇವರ ಮಂಜೂಷ ತರೋದು. ಇಲ್ಲ, ಯೋಚನೆ ಮಾಡ್ಲಿಲ್ಲ. ಅವನೇನ್ ಮಾಡ್ದ, ಮತ್ತೆ ಇನ್ನೊಂದ್ಸಲ ಯೋಚನೆ ಮಾಡ್ತಾನೆ. ಅವನ ತಪ್ಪಿನ ಅರಿವನ್ನ ಅರ್ಥ ಮಾಡ್ಕೊಳ್ತಾನೆ. ಏನ್ ತಪ್ಪು ಮಾಡಿದೆ, ಏನ್ ಮಾಡ್ಬೇಕಾಗಿತ್ತು ನಾನು, ಸ್ವಾಮಿ ನಿನ್ನ ಜ್ಞಾನ ಕೊಡು ದೇವರೇ, ನಾನು ಏನ್ ಮಾಡ್ಬೇಕು. ದಾವೀದನಿಗೆ ದೇವರು ಹೇಳ್ತಾನೆ, ಮಂಜೂಷವನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ನೀ ಏನ್ ಮಾಡ್ಬೇಕು, ಯಾಜಕರದನ್ನ ದೇವರ ನಿನ್ನ ಆಶೀರ್ವಾದವನ್ನ ಇನ್ನೊಬ್ಬರು ಮುಟ್ಟಕ್ಕೆ ಸಾಧ್ಯ ಇಲ್ಲ, ನೀನೇ ಅದನ್ನು ಮುಟ್ಟಬೇಕು. ಆಮೆನ್. ಇವ್ರು ಹೋಗಿ ತಗೊಂಡ್ಬರ್ಬೇಕಾದ್ರೆ ದೇವರು ಅವ್ರ ಮೇಲೆ ಕೋಪ ಮಾಡ್ದ. ಆದ್ರೆ ದಾವೀದನ 2 ಸಲ ಹೋದಾಗ ದೇವರ ಮಂಜೂಷ ದಾವೀದ ನಗರಕ್ಕೆ ಖುಷಿಯಾಗಿ ಸಂತೋಷವಾಗಿ ಅದನ್ನು ತೆಗೆದುಕೊಂಡು ಬರ್ತಾರೆ. ಪ್ರೀತಿ ದೇವ ಜನರೇ, ನಮ್ಮ ಜೀವನದಲ್ಲಿ ಈ ಒಂದು ಇದರಿಂದ ನಾವು ಏನ್ ವಾಕ್ಯದ ಏನ್ ಕಲಿತೀವಿ ಅಂತಂದ್ರೆ, ದೇವರು ನಮಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾರೆ. ದೇವರು ನಮಗೆ ಇನ್ನೊಂದು ಅವಕಾಶ. ನಮ್ಮ ದೇವರು ಬರೇ ಒಂದೇ ಅವಕಾಶ ಕೊಟ್ಟು ನೋಡಲ್ಲ, ಇನ್ನೊಂದು ಅವಕಾಶ ಕೊಡ್ತಾನೆ. ದೇವರ ಬಳಿಗೆ ಬರೋದಕ್ಕೋಸ್ಕರ, ದೇವರಿಗಾಗಿ ನಿಲ್ಲೋದಕ್ಕೋಸ್ಕರ, ದೇವರ ಜೊತೆಲಿರೋದಕ್ಕೋಸ್ಕರ ಮತ್ತೊಂದು ಅವಕಾಶ ದೇವರು ಕೊಡ್ತಾನೆ. ನೆಕ್ಸ್ಟ್ ಚಾನ್ಸ್, ಅನದರ್ ಚಾನ್ಸ್. ದೇವರ ಹತ್ರ ನೀನು ಎಷ್ಟು ಸಾರಿ ವಾಪಸ್ ದೇವರ ಹತ್ರ ಬರ್ಬೇಕಂತ ಯೋಚನೆ ಮಾಡ್ತಿಲ್ಲ, ಅಷ್ಟು ಸಾರಿ ದೇವ್ರು ನಿನಗೆ ಏನ್ ಮಾಡ್ತಾನೆ, ಅವಕಾಶಗಳನ್ನ ಕರ್ತನು ಕೊಡ್ತಾನೆ. ಹಲ್ಲೆಲೂಯಾ. 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 ಇಸ್ರಾಯೇಲರು ದೇವರ ಇರುವಿಕೆಯನ್ನ ಬೇಡ ಅಂತ ತಿರಸ್ಕಾರ ಮಾಡ್ಬಿಟ್ರು. ಅವ್ರು ಸೋತೋದ್ರು. ವೈರಿಗಳು ಬಂದು ಆ ದೇವರ ಮಂಜೂಷನ್ನ ಕಿತ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಕೂತಿದ್ದಾರೆ, ಏನ್ ಮಾಡ್ತಾ ಇಲ್ಲ ಅವರು. ಇವರು ಸೋತೋಗಿ ವಾಪಸ್ ಬರ್ತಾ ಇದ್ದಾರೆ. ಈ ವಾಪಸ್ ಬಂದಾಗ ಅವಾಗ ಅವ್ರಿಗೆ ಅರ್ಥ ಆಗ್ತದೆ, ಅಯ್ಯಯ್ಯೋ ಏನಾದ್ರೂ ಮಾಡಿ ನಾವು ಅವ್ರನ್ನ ಯುದ್ಧ ಮಾಡಿ ಗೆಲ್ಬೋದಿತ್ತು, ದೇವ್ರ ಇರುವಿಕೆನ ತಗೊಂಡೋಗ್ಬಿಟ್ರು ಅವರು, ಈಗ ನಮ್ಮ ಜೊತೆಗೆ ಯಾರು ಇಲ್ಲ. ನೀನು ದೇವರಿಂದ ದೂರ ಆಗಿ ನನ್ನ ಜೊತೆಗೆ ದೇವರಿಲ್ಲ ಅಂತೇಳಿ ನಾವು ಯಾವತ್ತು ಎಷ್ಟೋ ಸಾರಿ ನಮ್ಮ ವಿಶ್ವಾಸ ಜೀವಿತದಲ್ಲಿ ನಂಬಿಕೆಯಲ್ಲಿ ನಾವು ಹೇಳ್ತಾ ಇರ್ತೀವಿ, ಅಯ್ಯೋ ನಮ್ಮ ಜೊತೆಗೆ ದೇವರಿಲ್ಲ, ನಮ್ಮ ಜೊತೆಗಿಲ್ಲ, ನಮ್ಮ ಸಂಗಡ ಇಲ್ಲ, ನನ್ನ ಜೊತೆಗಿಲ್ಲ ದೇವ್ರ ಅಂತ ಹೇಳ್ತಾರೆ. ದೇವ್ರ ಯಾಕೆ ಜೊತೆಗಿಲ್ಲ? ಸಿಂಪಲ್ ಆಗಿ, ನೀನು ದೇವ್ರ ಜೊತೆಗಿಲ್ಲ. ಆಮೆನ್. ಹೌದಾ? ನಾನು ದೇವರ ಜೊತೆಲಿದ್ದೀನಿ ಅಂದ್ರೆ ದೇವ್ರ ಖಂಡಿತ ನನ್ನ ಜೊತೆಗಿರ್ತಾನೆ. ದೇವ್ರ ನನ್ನ ಜೊತೆ ಬೇಡ ಅಂತ ನಾನು ಬಿಟ್ಟು ಬಂದಾಗ ದೇವ್ರ ನನ್ನ ಸಂಗಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವಾಗೆ ನಾವು ಬಿಟ್ಟು ಬಂದಿದ್ದೀವಿ ಬೇಡ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಯಾವಾಗ ನಾವು ದೇವರ ಇರುವಿಕೆನ ದೇವರ ಸಂಗಡ ಇರೋದನ್ನ ಬಿಟ್ಟು ನಾವು ಬರ್ತೀವಲ್ಲ, ಬಂದ್ರೆ ನಾವು ಚೆನ್ನಾಗಿರ್ತೀವಿ ಅನ್ಕೊಂಡ್ರ ಸಾಧ್ಯ ಇಲ್ಲ. ಆ ದೇವರ ಇರುವಿಕೆನ ಯಾವಾಗಲೂ ನಮ್ಗೆ ನೆನಪಾಗುತ್ತೆ ಇರುತ್ತೆ, ಅಯ್ಯೋ ದೇವ್ರಿದ್ರೆ ಚೆನ್ನಾಗಿ, ನಾನು ದೇವ್ರ ಜೊತೆಗಿದ್ರೆ ಚೆನ್ನಾಗಿರ್ತಾ ಇದ್ದಲ್ಲ. ಈ ಪರಿಸ್ಥಿತಿ, ಈ ಕಣ್ಣೀರು, ಈ ದುಃಖ ವೇದನೆ ಬಂದರೂ ದೇವ್ರು ಹೆಂಗೋ ಮಾಡಿದನ್ನ ಗುಣಪಡಿಸ್ತಾ ಇದ್ದ, ಹೆಂಗೋ ಮಾಡಿದ್ರಿಂದ ಪಾರು ಮಾಡ್ತಾ ಇದ್ದ, ಹೆಂಗೋ ಮಾಡಿ ದೇವ್ರು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದ. ಆದ್ರೆ ನಾನೇ ದೇವ್ರ ಜೊತೆಗಿಲ್ವಲ್ಲ,
ಅನ್ನೋಂಥ ಆ ಕೊರಗು ನಿನ್ನಲ್ಲಿ ಯಾವಾಗ್ಲೂ. ಆಮೇಲೆ ಇನ್ನೊಬ್ರಿಗೆ ಬೇರೆ ತರ ಕೊರಗಿರ್ತದೆ. ನಾನ್ ದೇವ್ರು ಬಿಟ್ಟು ಬಂದೀನಿ, ದೇವರಾದ್ರೆ ನನ್ನ ಹತ್ರ ಬರ್ಬೋದಲ್ಲ, ಬರೋದಾದ್ರೆ ಆತೇ ಬರಲಿ, ನನಗೇನು ಬಂದ, ದೇವ್ರ ಹಂಗೆ ಬರಲ್ಲ. ದೇವರು ಹಂಗೆ ಬರಲ್ಲ. ಆಲ್ರೆಡಿ ನಮಗೋಸ್ಕರ ದೇವ್ರು ಒಂದ್ಸಲ ಬಂದ್ಬಿಟ್ಟಿದ್ದಾನೆ. ನಿನ್ ಬೇಡ ಅಂದ್ರೂ ಕೂಡ ಬಂದಿದ್ದಾನೆ. ಹೌದಾ? ಬಂದು ಏನ್ ಮಾಡಿದ್ದಾನೆ? ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಕಲ್ವರಿ ಶಿಲುಬೆಯಲ್ಲಿ ಮರಣ ಕೊಟ್ಟಿದ್ದಾನೆ, ನಿನಗಾಗಿ ರಕ್ತ ಸುರಿಸಿದ್ದಾನೆ, ನಿನಗಾಗಿ ಜೀವವನ್ನ ಕೊಟ್ಟಿದ್ದಾನೆ. ಕೊಟ್ಟಾದ ಮೇಲೆ ಕೂಡ ಮತ್ತೆ ವಾಪಸ್ ಬಾ ಅಂತಂದ್ರೆ ಇನ್ನು ದೇವರ ಬಳಿಗೆ ಬರ್ಬೇಕು ಅನ್ನೋದೇ ದೇವರ ಉದ್ದೇಶ. ಈ ಈ ಒಂದು ಬಲಹೀನತೆಯನ್ನ, ಈ ದೇವರು ಇಲ್ಲದೆ ಇರುವಿಕೆಯನ್ನ ಇಸ್ರಾಯೇಲರು ಬಹಳ ನೋವು ಅನುಭವಿಸ್ತಾರೆ. ಏನ್ ಮಾಡೋಣಪ್ಪ, ದೇವ್ರು ನನ್ನ ಜೊತೆಗೆ ಇಲ್ವಲ್ಲ ಅಂತ. ಅವಾಗ ಇವರೆಲ್ಲ ಗಟ್ಟಿ ಹೃದಯ ಮಾಡಿ ಅದನ್ನು ತಗೊಂಡ್ಬರ್ಬೇಕಂತ ಹೋಗ್ತಾರೆ. ಅದನ್ನ ತೆಗೆದುಕೊಂಡು ಬರ್ಬೇಕಂತ ಹೋದಾಗ ಮತ್ತೆ ಅವ್ರು ಏನ್ ಮಾಡ್ತಾರೆ? ಅಲ್ಲಿ ತಪ್ಪು ಮಾರ್ಗವನ್ನು ಹಿಡಿತಾರೆ. ದೇವರು ನಮಗೆ ಅವಕಾಶ ಕೊಟ್ಟಾಗ ನಾವು ಸರಿಯಾದಂತ ಮಾರ್ಗವನ್ನು ಆರಿಸಿಕೊಳ್ಳಿಲ್ಲ ಅಂದ್ರೆ ಮತ್ತೆ ನಾವು ಎಲ್ಲೋಗ್ತೀವಿ? ಆ ಪಾಪದಲ್ಲಿ, ಆ ತಪ್ಪುಗಳು ನಾವು ಬೀಳ್ತೀವಿ. ಮತ್ತೆ ಅವಕಾಶ ಕೊಟ್ಟಾಗ ಮತ್ತೆ ನಾವು ತಪ್ಪುಗಳು ಮಾಡ್ತೀವಿ. ಕೆಲವರು ಬಂದು ನಮ್ಗೆ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಗೊತ್ತಾ? ಫಸ್ಟ್ ಪ್ರೇಯರ್ ಮಾಡಿ, ಈ ಜಾಬ್ ನನಗಾದ್ರೆ ನಾನು ದೇವರಿಗಾಗಿ ಏನಾದ್ರು ಮಾಡ್ತೀನಿ. ಒಂದ್ ವೇಳೆ ಆಗ್ಲಿಲ್ಲ ಅನ್ಕೋ, ಏನ್ ಮಾಡ್ತೀಯ ಅವಾಗ? ಅಂದ್ರೆ ದೇವರಿಗಾಗಿ ಮಾಡೋದನ್ನ ಮರ್ತೋಗ್ತೀಯ? ದೇವರಿಗಾಗಿ ಮಾಡೋದನ್ನ ಬಿಟ್ಬಿಡ್ತೀಯ? ಅಂದ್ರೆ ದೇವ್ರು ನಿನ್ ಜೀವಿತದಲ್ಲಿ ಮಾಡಿದ್ರೆ ನೀನ್ ಮಾಡ್ತಿ, ಇಲ್ಲಾಂದ್ರೆ ನನಗ್ ಮಾಡ್ರಿ. ಇಲ್ಲ, ನಮ್ಮ ಜೀವಿತದಲ್ಲಿ ದೇವರ ನೀನ್ ಮಾಡ್ತೀಯೋ ಇಲ್ಲ ಗೊತ್ತಿಲ್ಲ, ಬಟ್ ನಾನ್ ನಿನಗೋಸ್ಕರ ನಿಂತ್ಕೊಳ್ತೀನಿ. ನಾನು ವಿಶ್ವಾಸದಲ್ಲಿ ನಿಂತ್ಕೊಳ್ತೀನಿ, ನಾನು ನಂಬಿಕೆಯಲ್ಲಿ ನಿಂತ್ಕೊಳ್ತೀನಿ, ನಾನು ಜಯಿಸ್ತೀನಿ, ನಾನು ಹೋರಾಡ್ತೀನಿ. ನಿನ್ ಜೊತೆಗಿದ್ರೆ ಸಾಕಷ್ಟೇ. ಈ ನಂಬಿಕೆ ನಮ್ಮಲ್ಲಿ ಬರ್ಬೇಕು. ಹಲ್ಲೆಲೂಯ. ದೇವ್ರೆ, ನನಗೆ ನೀನು ಇದು ಮಾಡು, ನಾನು ಇದನ್ನ ಇದು ಮಾಡ್ತೀನಿ. ನನಗೆ ನೀನು ಇದು ಮಾಡು, ನಾನು ನಿನಗಿದು ಮಾಡ್ತೀನಿ. ದೇವರು ನಮ್ಮ ಕೈಯಿಂದ ತೆಗೆದುಕೊಳ್ಳುವಂತ ಬಡವನು ಅಲ್ಲ. ಆಮೆನ್, ಆಮೆನ್. ಮನುಷ್ಯನ ಕೈಯಿಂದ ದೇವರು ಸಹಾಯ ಹೊಂದಲಿಕ್ಕೆ ಅಷ್ಟೂ ಬಡವನು ನಮ್ಮ ದೇವರು ಅಲ್ಲ ರೀ. ಆಮೆನ್. ನಮ್ಮ ದೇವರು ಶ್ರೀಮಂತನಾಗಿದ್ದಾನೆ. ನೀನು ಕೊಡೋದ್ರಿಂದ ಮಾತ್ರನೇ ನಡೀತದೆ? ಇಲ್ಲ ಇಲ್ಲ, ತಪ್ಪು ವಿಚಾರ ಅದು ತಪ್ಪು ಕಲ್ಪನೆ. ದೇವರು ನಮಗೆ ಕೊಟ್ಟಾಗ ಮಾತ್ರನೇ ನಾವು ಕೊಡ್ಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮ ಮೇಲೆ ಕರುಣಿಟ್ಟಾಗ ಮಾತ್ರ ನಾವು ಅದನ್ನು ಅಂದುಕೊಳ್ಳಿಕ್ಕೆ, ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಅನುಭವಿಸ್ಲಿಕ್ಕೆ ಸಾಧ್ಯ. ಇಲ್ಲಿ ದಾವೀದನು ಏನ್ ಮಾಡ್ತಿದ್ದಾನೆ? ಒಂದೇ ಸರಿ ಹೋಗಿ ತಪ್ಪು ಮಾಡಿದಾಗ ಅವನು ತಿದ್ದಿ ಸರಿಪಡಿಸ್ಕೊಳ್ತಾನೆ. ಏನಂತ? ನೆಕ್ಸ್ಟ್ ಟೈಮ್ ನಾನು ಹೋದಾಗ ಯಾಜಕರು ದೇವರ ಮಂಜೂಷವನ್ನ ಓದ್ಕೊಂಡು ಬರೋ ತರ ಮಾಡ್ತಾರೆ. ಆಮೆನ್, ಹಲ್ಲೆಲೂಯ. ಮೊದಲನೇ ಸರಿ ಹೋದಾಗ ಬೇರೆ ದಾರಿ ಮಾರ್ಗವನ್ನು ಹುಡುಕೊಂಡಿದ್ದ. ಅದು ಎರಡನೇ ಸಲ ಹೋದಾಗ ದೇವರು ಇನ್ನೊಂದು ಅವಕಾಶವನ್ನ ದಾವೀದನಿಗೆ ಕೊಟ್ಟ. ಹೌದು, ಆತನಿಗೆ ಅಲ್ಲಿ ಆ ದೇವರ ಮಂಜೂಷ ತೆಗೆದುಕೊಂಡು ಬರ್ಬೇಕಾದ್ರೆ ಕಷ್ಟ ಬಂತು, ದೇವರ ಕೋಪ ಅವ್ರ ಮೇಲೆ ಬಂತು. ಆದ್ರೂ ದಾವೀದನು ದೇವರ ಬಳಿಗೆ ಮತ್ತೆ ತಿರುಗಿ ಹೋಗೋದಕ್ಕೋಸ್ಕರ ಅವನು ಹಿಂಜಾರಲಿಲ್ಲ. ದೇವರಿಂದ ಇನ್ನೊಂದು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದ್ದ. ದೇವರು ಇನ್ನೊಂದು ಅವಕಾಶ ಕೊಟ್ರೆ ನಾನು ಹೋಗಿ ಮತ್ತೆ ಅದನ್ನ ದೇವರ ಮಂಜೂಷವನ್ನು ತಗೊಂಡ್ಬರ್ತೀನಿ. ದೇವರು ಇವತ್ತು ನನಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದ. ಏನ್ ಮಾಡೋದಕ್ಕೆ ಹೇಳಿ? ದೇವರೊಂದಿಗೆ, ದೇವರ ಬಳಿಗೆ ಬರೋದಕ್ಕೋಸ್ಕರ ಅಲ್ಲ, ದೇವರೊಂದಿಗೆ ಇರೋದಕ್ಕೋಸ್ಕರ, ದೇವರ ಸಂಗಡದಲ್ಲಿ ಜೀವನ ಮಾಡೋದಕ್ಕೋಸ್ಕರ ಮತ್ತೊಂದು ಅವಕಾಶ ದೇವರು ನಮ್ಮ ಜೀವಿತದಲ್ಲಿ ಅದನ್ನು ಕೊಡ್ತಾರೆ. ಪ್ರತಿ ಭಾನುವಾರ ಕೇಳಿ, ಪ್ರತಿ ಭಾನುವಾರ. ಈ ಭಾನುವಾರ ಏನ್ ಗೊತ್ತಾ? ಇದು ಏನ್ ಸೂಚನೆ ಮಾಡ್ತಂದ್ರೆ ದೇವರ ಬಳಿಗೆ ಬರ್ಲಿಕ್ಕೆ ಮತ್ತೊಂದು ಅವಕಾಶ ಇದು ಅಲ್ಲ. ದೇವರ ಜೊತೆಗೆ ನಿಂತುಕೊಳ್ಳಿಕ್ಕೆ, ದೇವರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ದೇವರ ಸಂಗಡ ದೇವರೇ ನನ್ನ ಜೊತೆಗಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ದೇವರು ಕೊಟ್ಟಿರುವಂತ ಮತ್ತೊಂದು ಅವಕಾಶ ದೇವರ ಆಲಯ. ಈ ಆಲಯದಲ್ಲಿ ಯಾಕೆ ನಾವು ರೆಗ್ಯುಲರ್ ಆಗಿ ಬರಬೇಕು? ರೆಗ್ಯುಲರ್ ಆಗಿ ಯಾಕೆ ಬರಬೇಕು? ಕಾರಣ ನಾವು ಅಲ್ಲಿ ಇರಬೇಕು ಅಲ್ವಾ? ಅದಕ್ಕೋಸ್ಕರ ನಾವು ಅಲ್ಲಿ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಬರಬೇಕು. ಸಾಬ್ರೆ ಇಲ್ಲಿ ಒಂದು ವಾರ, ಇನ್ನೊಂದು ವಾರ ಆ ಕಡೆ,
ಇನ್ನೊಂದು ವಾರ ಬೇರೆ ಕಡೆ, ಇನ್ನೊಂದು ವಾರ ಇಲ್ಲೊಂದು ಕಡೆ, 3 ತಿಂಗಳು ಆ ಕಡೆ, ಇನ್ನು 3 ತಿಂಗಳು ಈ ಕಡೆ. ಅಂದ್ರೆ ಏನಾಗ್ತದೆ? ಏನಾಗ್ತದೆ? ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಸನ್ನಿಧಾನ ಅನ್ನುವಂಥದ್ದು ಯಾವಾಗ್ಲೂ ದೇವರು ನಮಗೆ ಕೊಡುವಂತ ಇನ್ನೊಂದು ಅವಕಾಶ. ನೀನು ಆ ಸನ್ನಿಧಾನಕ್ಕೆ ಬರಬೇಕು, ಆ ಸನ್ನಿಧಾನದಲ್ಲಿ ಇರಬೇಕು, ಆ ಸನ್ನಿಧಾನ ಜೊತೆಯಲ್ಲಿ ನೀನು ಇರ್ಬೇಕು ಅನ್ನೋದೇ ದೇವರ ಆಸೆ, ದೇವರ ಬಯಕೆ. ಆಮೆನ್. ಸೊ ದಾವೀದನು ಫಸ್ಟ್ ಸಲ ಹೋಗಿ ದೇವರ ಮಂಜೂಷ ತಗೊಂಡ್ಬರ್ಬೇಕಾದ್ರೆ ಕಷ್ಟ ಬಂತು, ಆದ್ರೆ ಅವನು ಹಂಗೆ ಬಿಟ್ಕೊಡ್ಲಿಲ್ಲ. ದೇವರ ಕೋಪ ಅರ್ಥ ಮಾಡ್ಕೊಂಡ, ಆದ್ರೆ ಬಿಟ್ಕೊಡ್ಲಿಲ್ಲ. 2ನೇ ಸಲ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದ. 2ನೇ ಸಲ ಮತ್ತೆ ಪ್ರಯತ್ನ ಮಾಡಿದಾಗ ದೇವರ ಮಂಜೂಷ ವಾಪಸ್ ದೇವರ ಜನರ ಮಧ್ಯದಲ್ಲಿ ಬಂತು. ಆಮೇಲೆ ಯಾವಾಗ ನೀನು ದೇವರ ಜೊತೆಗೆ ಇರೋದನ್ನ ಮರೆತು ಹೋಗ್ತೀಯಲ್ಲ, ಅಂದ್ರೆ ಬೇಡ ಅಂತ ನೀನು ತಿರಸ್ಕಾರ ಮಾಡಿ ಬರ್ತೀಯಲ್ಲ, ಆ ದೇವರ ಇರುವಿಕೆ ಆಶೀರ್ವಾದನ ಬೇರೆ ಯಾರೋ ಹೊಂದ್ಕೊಳ್ತಾರೆ. ಬೇರೆ ಯಾರು ಹೊಂದ್ಕೊಳ್ತಾರೆ? ಯಾರು ಹೊಂದ್ಕೊಳ್ತಾರೆ? ಯಾರು ಅದಕ್ಕೆ ಯೋಗ್ಯರಾಗಿ, ಯಾರು ಅದಕ್ಕೆ ಅದಕ್ಕೆ ಆಗಿರುವಂತ ಒಂದು ಮಾನ್ಯತೆ ಕೊಟ್ಟು ಜೀವಿಸ್ತಾ ಇರ್ತಾರೋ ಆಶೀರ್ವಾದ ಅವರು ಹೊಂದ್ಕೊಳ್ತಾರೆ. ಹೌದಾ? ಮೊದಲನೇ ಸಾರಿ ದಾವೀದನು ಆ ದೇವರ ಮಂಜೂಷ ತಗೊಂಡ್ಬರ್ಬೇಕಾದ್ರೆ ದೇವರ ಕೋಪ ಬಂದಾಗ ಆತನ ಏನ್ ಮಾಡ್ತಾನೆ? ತೆಗೆದುಕೊಂಡಾಗ ಯಾರ ಮನೆಗೆ ಇಡ್ತಾನೆ? ಓಬೇದೆದೋಮನ ಮನೆಯಲ್ಲಿ ಇರ್ತಾನೆ. ಓಬೇದೆದೋಮನ ಏನ್ ಮಾಡ್ದ ಗೊತ್ತಾ? ಅವ್ನು ಮಾಡಿದಂತ ಬಹಳ ಒಳ್ಳೆ ಕಾರ್ಯ. ಅವನ ಬಗ್ಗೆ ನಾನು ಎಷ್ಟು ಗಮನ, ಬೈಬಲ್ ಅಷ್ಟು ಇಲ್ಲ, ಅವ್ನು ಮಾಡಿದ ಸ್ವಲ್ಪ ಕೆಲಸ ನನಗೆ ಬಹಳ ಖುಷಿ ಆಯ್ತು. ಏನ್ ಮಾಡ್ದ ಗೊತ್ತಾ ಆತನು? ಯಾವಾಗ ದೇವರ ಮಂಜೂಷನ್ನ ಅವನ ಮನೆಗೆ ನನ್ನ ಮನೆಗೆ ಬಂದಿದೆ ಅಂದ ತಕ್ಷಣ ಗೊತ್ತಾಗಿದ ತಕ್ಷಣನೇ ಆತನ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾನೆ ಹೇಳಿ? ಆ ದೇವರ ಮಂಜೂಷವನ್ನ ಇಡೋದಕ್ಕೋಸ್ಕರ ಅವನ ಮನೆಯಲ್ಲಿ ಒಂದು ಜಾಗ ಮಾಡ್ಕೊಡ್ತಾನೆ. ಆತನ ಮನೆಯಲ್ಲಿ ಒಂದು ಸ್ಥಳವನ್ನ ಮಾಡ್ಕೊಡ್ತಾನೆ. ಅದಕ್ಕೆ ಆಗಿರುವಂತಹ ಸ್ಥಳ, ಪ್ರತ್ಯೇಕವಾಗಿರುವಂತಹ ಸ್ಥಳವನ್ನ ಓಬೇದೆದೋಮನು ಮಾಡ್ತಾನೆ. ಆ ಸ್ಥಳವನ್ನ ಕೊಡೋದು ಅಷ್ಟೇ ಅಲ್ಲ, ಆ ದೇವರ ಮಂಜೂಷದ ಸೇವೆ ಮಾಡೋದಕ್ಕೋಸ್ಕರ ತನ್ನ ಮಕ್ಕಳನ್ನೇ ಏನ್ ಮಾಡ್ತಾನೆ? ಸೇವೆಗಾಗಿ ನೇಮಿಸ್ತಾನೆ. ಹಲ್ಲೆಲೂಯಾ. ಅಲ್ಲಿ ಬೈಬಲ್ ವಚನ ಹೇಳ್ತದೆ, ಆ ಓಬೇದೆದೋಮನ ಮನೆಯಲ್ಲಿ ದೇವರ ಮಂಜೂಷ ಎಷ್ಟು ತಿಂಗಳಿತ್ತು? ಬರೇ 3 ತಿಂಗಳಿತ್ತು. ಆ 3 ತಿಂಗಳು ದೇವರು ಓಬೇದೆದೋಮನ ಮನೆಯನ್ನು ಆಶೀರ್ವಾದ ಮಾಡಿದ್ರು. ಹೌದಾ? ಆಮೆನ್. ಹಲ್ಲೆಲೂಯಾ. ಎಷ್ಟು ತಿಂಗಳು ದೇವರ ಆಶೀರ್ವಾದ ಮಾಡ್ದ? 3 ತಿಂಗಳು. ದೇವರು ಎಷ್ಟು ದಿನ ದೇವರ ಮಂಜೂಷ ಆತನ ಮನೆಯಲ್ಲಿತ್ತು, ಅಷ್ಟೋ ದಿನ ದೇವರು ಆ ಓಬೇದೆದೋಮನ ಮನೆಯನ್ನ ಆಶೀರ್ವಾದ. ಕಾರಣ ಏನು? ಏನ್ ಕಾರಣ? ಅವನು ದೇವರ ಇರುವಿಕೆಗೋಸ್ಕರ, ದೇವನ ಜೊತೆಗೆ ಬರ್ತಾ ಇದ್ದಾನೆ, ನಾನು ದೇವ್ರ ಜೊತೆಗೆ ಇರ್ಬೋದಲ್ಲ, ಆ ಭಯಕ್ಕೆ, ಆ ಆಸೆಯಿಂದ ಅವನ ಮನೆಯಲ್ಲಿ ಒಂದು ಸ್ಥಳವನ್ನ ಮಾಡಿಕೊಡ್ತಾನೆ. ಅದಕ್ಕೆ ಆದಂತ ಪ್ರತ್ಯೇಕ ಸ್ಥಳ ಕೊಡ್ತಾನೆ. ಆ ಸೇವೆ ಮಾಡೋದಕ್ಕೋಸ್ಕರ ತನ್ನ ಮಕ್ಕಳನ್ನೇ ನೇಮಿಸ್ತಾನೆ. ನೀವೇ ಮಾಡ್ರಿ. ಯಾವಾಗ ನಾನು ದೇವರ ಜೊತೆಲಿ ಇರ್ಬೇಕಂತ ಬಯಕೆಯಿಂದ ನಮ್ಮನ್ನ ನಾವು ಪ್ರತ್ಯೇಕ ಮಾಡ್ಕೊಳ್ತೀವಲ್ಲ, ಖಂಡಿತ ದೇವರು, ನಾವು ದೇವರ ಜೊತೆಗಿರುವಂತ ದಿನಗಳೆಲ್ಲ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಆಮೆನ್. ಓಬೇದೆದೋಮನು ದೇವರ ಮಂಜೂಷ ಮನೆಗೆ ಬಂದಾಗ ತಂದ್ರ ಅಲ್ಲಿ ಹೋಗಿ ಬೇಕಾದ್ರೆ ಮತ್ತೆ ಯಾವಾಗ ಬಂದು ತಗೊಂಡೋಗಿ, ಹಂಗ್ ಮಾಡ್ಲಿಲ್ಲ. ಮಾಡ್ದಂಗೆ ಇಲ್ಲೇ ಜಗಲಿ ಮೇಲೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಇಟ್ಟೋಗ್ರಿ, ಆಮೇಲೆ ಬಂದು ತಗೊಂಡೋಗ್ರಿ. ಇಲ್ಲ ಮನೆ ಹೊರಗಡೆ ಸ್ವಲ್ಪ ಜಾಗ ಇದೆ, ಅಲ್ಲೇ ಒಂದು ಶೆಡ್ ಹಾಕೊಡ್ತೀನಿ, ಅಲ್ಲಿರ್ರಿ, ಆಮೇಲೆ ತಗೊಂಡೋಗ್ರಿ. ಇಲ್ಲ. ಏನ್ ಮಾಡ್ದ? ಸ್ವಂತ ಮನೆ ಒಳಗಡೆ ಒಂದು ಸ್ಥಳವನ್ನ ಮಾಡಿಕೊಟ್ಟ. ಹಲ್ಲೆಲೂಯಾ. 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 ದೇವರ ಇರುವಿಕೆಗಾಗಿ ನಿನ್ನ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡ್ತೀಯಾ? ನಿನ್ನ ಜೀವನದಲ್ಲಿ ದೇವರಿಗೆ ಸ್ಥಳ ಕೊಡ್ತೀಯಾ? ಯಾವಾಗ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಟ್ಟಾಗ ದೇವರು ನಮ್ಮ ಮಧ್ಯದಲ್ಲಿ ಇದ್ದು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇದೇ ದೇವರ ಮಂಜೂಷ ಫಿಲಿಸ್ತಿಯರ ಮಧ್ಯದಲ್ಲಿ ಇತ್ತು. ಎಲ್ಲಿತ್ತು? ವೈರಿಗಳ ಮಧ್ಯದಲ್ಲಿ ಇತ್ತು. ಹತ್ರ 20 ವರ್ಷಗಳ ಕಾಲ. ಎಷ್ಟು ವರ್ಷ? 20 ವರ್ಷಗಳ ಕಾಲ ಇತ್ತಂತೆ. ಆದ್ರೆ 20 ವರ್ಷಗಳ ಕಾಲ ಅವ್ರಿಗೇನಾಯ್ತು? ಆಶೀರ್ವಾದ ಬರ್ಲಿಲ್ಲ. ಅಲ್ಲಿ ಅವ್ರಿಗೇನಾಯ್ತು ಗೊತ್ತಾ? ಅವ್ರ ಕಷ್ಟಗಳು ಬಂತು, ಅವ್ರಿಗೆ ದುಃಖಗಳು ಬಂತು, ಅವ್ರಿಗೆ ವೇದನೆಗಳಿಗೆ ಬಂತು, ಅವ್ರ ಮೈಯಲ್ಲೆಲ್ಲ ಗಡ್ಡೆಗಳಾದವು, ರೋಗಗಳು ಬಂತು ಅವ್ರ ಮೈಯೊಳಗಡೆ. ಯಾಕೆ?
ಇಸ್ರಾಯೇಲರ ದೇವರು ನಮ್ಮ ಸಂಗಡ ಇರ್ಲಿ ಅಂತ ಅವ್ರು ಕದ್ಕೊಂಡು ಬಂದ್ರು. ಆದ್ರೆ ಇವ್ರು ದೇವ್ರ ಜೊತೆಗೆ ಇರ್ಬೇಕಂತ ಅವ್ರು ತೀರ್ಮಾನ ಮಾಡಿದ್ದಿಲ್ಲ. 20 ವರ್ಷ ಇದ್ರೆ ಏನು ಪ್ರಯೋಜನ ಆಗ್ಲಿಲ್ಲ, ಬರೇ ರೋಗ ಬಂತ ಅವ್ರಿಗೆ. ಆದ್ರೆ ಒಬ್ಬೆದ್ದೊಮ್ಮನ ಮನೆ ಬರೇ 3 ತಿಂಗಳಿತ್ತು. ಆ 3 ತಿಂಗಳು ದೇವರ ಮನೆಯನ್ನ ಆಶೀರ್ವಾದ. ಆಮೆನ್, ಆಮೆನ್, ಹಲ್ಲೆಲೂಯ. ಎಷ್ಟು ವರ್ಷಗಳು ನಿನ್ನ ದೇವರಿಂದ ದೂರ ಇರ್ತೀವಿ, ಅಷ್ಟು ವರ್ಷಗಳು ನಾವು ದೇವರ ಆಶೀರ್ವಾದ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೇವರೊಂದಿಗೆ ಇರ್ಬೇಕಂತ ನಾವು ಬರ್ತೀವೋ, ಅದು 3 ತಿಂಗಳಿರ್ಲಿ, 1 ತಿಂಗಳಿರ್ಲಿ, 1 ವಾರ ಇರಲಿ, ದೇವರ ಆಶೀರ್ವಾದನ ಕಾಣ್ಲಿಕ್ಕೆ ಸಾಧ್ಯ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರು ಚೆನ್ನಾಗಿ ಬಲ ಇದ್ದಾಗ ಚೆನ್ನಾಗಿ ದುಡಿತಾರೆ, ವಯಸ್ಸಾದ್ಮೇಲೆ ದೇವ್ರ ಸೇವೆ ಮಾಡಕ್ ಹೋಗ್ತೀವಿ ಅಂತ ಹೇಳ್ತಾರೆ. ಹೌದಾ? ಚೆನ್ನಾಗಿದ್ದಾಗ ಚರ್ಚ್ಗೆ ಬರಲ್ಲ, ಬಲ ಇದ್ದಾಗ ಆಲಯಕ್ಕೆ ಬರಲ್ಲ, ಆರೋಗ್ಯ ಇದ್ದಾಗ ದೇವರ ಆಲಯಕ್ಕೆ ಬರಲ್ಲ. ಯಾಕೆ? ಪಾಸ್ಟರ್ ಫುಲ್ ಬಿಸಿ, ಪಾಸ್ಟರ್ ಕೆಲಸ, ಇಂಪಾರ್ಟೆಂಟ್ ಕೆಲಸಗಳಿದ್ದಾವೆ. ಅವ್ರು ಬಂದ್ರೆ, ನೆಂಟರು ಬಂದಾರ ಮನೆಗೆ, ಅಕ್ಕ ಬಂದಾರ, ಭಾವ ಬಂದಾರ, ಇವ್ರು ಬಂದಾರ, ಅವ್ರು ಬಂದಾರ, ಇಲ್ಲಿ ಇರಕ್ಕೆ ಅವ್ರಿಗಿಷ್ಟ ಇಲ್ಲ. ಯಾವಾಗ ವಯಸ್ಸಾಯ್ತು, ಕಾಲು ಕೈ ಸ್ವಲ್ಪ ಹಿಂಗೆ ಜೋತ್ ಬಿದ್ದೋಗಿದ್ದಾವೆ, ಕುಡಿಯೋ ಚಂಬು ಎತ್ತಕ್ ಆಗ್ತಾ ಇಲ್ಲ, ಅವಾಗ ಕರ್ಕೊಂಡೋಗ್ರು, ನನಗೆ ಚರ್ಚಿಗೆ ಕರ್ಕೊಂಡೋಗ್ರು, ಅಲ್ಲಿ ಬಿಡ್ರು, ಅಲ್ಲಿ ಕೂತ್ಕೊಳ್ತೀನಿ. ಬಲ ಇದ್ದಾಗ ಎಲ್ಲಿದ್ದಿ? ಕೆಲ್ಸ. ದೇವ್ರ ಕರೆದ, ಬಾಮ, ದೇವರೇ ಬಿಸಿ ಇದ್ದೀನಿ ಅಂದ. ಈಗ ಎಷ್ಟು ವರ್ಷಗಳ ಕಾಲ, ಎಷ್ಟು ಕಾಲ ನಾವು ದೇವರಿಂದ ದೂರ ಇರ್ತೀವೋ, ದೇವರ ಆಶೀರ್ವಾದನ ಕಾಣ್ಲಿಕ್ಕೆ ಸಾಧ್ಯ. ಯಾವಾಗ ದೇವರ ಜೊತೆಗಿರ್ಬೇಕಂತ ತೀರ್ಮಾನ ನೀನು ಮಾಡಿ ಬರ್ತೀಯಲ್ಲ, ಅವಾಗ ನೀನು 1 ತಿಂಗಳಿರು, 1 ವಾರ, ಆ ವಾರ ದೇವರು ನಿನ್ನ ಜೊತೆಲಿ ಇದ್ದು ಆಶೀರ್ವಾದ ಮಾಡ್ತಾನೆ. ಆಮೇಲೆ ದೇವರ ಆಲಯಕ್ಕೆ ಅಂತ ಬಂದು, ದೇವ್ರೆ ಈ ವಾರ ಎಲ್ಲ ನಾನು ಜೊತೆಗಿರ್ತೀನಪ್ಪ ಅಂತ ತೀರ್ಮಾನ ಮಾಡಿ ಬಂದು ದೇವರ ಆಲಯದಲ್ಲಿ ಕೂತ್ಕೊಂಡು ದೇವರಿಗೆ ಸಮಯ ಕಳೆದು, ದೇವರಿಗೆ ಸಮಯ ಕೊಟ್ಟು, ದೇವರನ್ನ ಪ್ರೀತಿ ಮಾಡಿ, ಆರಾಧನೆ ಮಾಡಿ, ದೇವರ ವಾಕ್ಯ ಕೇಳಿ, ಪ್ರಾರ್ಥನೆ ಮಾಡಿ ಸಿದ್ಧರಾಗಿ ವಾಪಸ್ ಮತ್ತೆ ಹೋದ್ರೆ, ಮತ್ತೆ ತಿರುಗಿ ಮತ್ತೆ ಭಾನುವಾರ ನೀವು ಬರೋವರೆಗೂ ದೇವ್ರ ನಿನ್ ಜೊತೆಗೆ. ಯಾಕೆ ಗೊತ್ತಾ? ಭಾನುವಾರ ನೀನ್ ದೇವ್ರಿಗೆ ಸಮಯ ಕೊಟ್ಟಿದ್ದಿ, ಇಡೀ 6 ದಿನ ದೇವ್ರು ನಿನಗೆ ಸಮಯ ಕೊಡ್ತಾನೆ. ಆಮೆನ್, ಹಲ್ಲೆಲೂಯ. ದೇವರಿಗೆ ನಾವು ಸಮಯ ಕೊಡದೇ ಇದ್ದಾಗ ದೇವ್ರು ನಮಗೆ ಸಮಯ ಕೊಡಲ್ಲ, ಕೊಡ್ತಾರ? ಸಾಧ್ಯ ಇಲ್ಲ. ಸೊ ದೇವರಿಗಾಗಿ ನಾವು ಜೀವಿಸೋಣ. ದೇವರ ಬಳಿಗೆ ಬರ್ಲಿಕ್ಕೆ ದೇವರು ಮತ್ತೊಂದು ಅವಕಾಶ ಕೊಡ್ತಾರೆ. 1 more ಚಾನ್ಸ್ ದೇವ್ರ ಜೊತೆಗೆ ಇರೋದಕ್ಕೋಸ್ಕರ. ನೀನು ಬಿಜಿ ಶೆಡ್ಯೂಲ್ ಆಗಿರ್ಬೋದು, ನೀನು ಕೆಲಸ ಮಾಡ್ತಾ ಇರ್ಬೋದು, ನೀನು ಏನೇ ಮಾಡು, ಬಟ್ ದೇವರಿಗಾಗಿ ಸಮಯ ನೀನು ಕೊಡಲೇ ಬೇಕು. ಆಮೆನ್. ದೇವರಿಗಾಗಿ ನಮ್ಮ ಸಮಯವನ್ನ ನಾವು ಪ್ರತ್ಯೇಕವಾಗಿ ಕೊಡಲೇ ಬೇಕು. ನನಗೆ ಮನಸ್ಸು ಬಂದಾಗ ಚರ್ಚ್ಗೆ ಬರ್ತೀನಿ, ನನಗೆ ಮನಸ್ಸು ಬಂದಾಗ ವಾಕ್ಯ ಓದ್ತೀನಿ, ನನಗೆ ಮನಸ್ಸು ಬಂದಾಗ ದೇವನ ಆರಾಧನೆ ಮಾಡ್ತೀನಿ, ನನಗೆ ಮನಸ್ಸು ಬಂದಾಗ ಮಾತ್ರ ಚರ್ಚ್ ಒಳಗೆ ಬಂದು ಕಸ ಗುಡಿಸಿದೆ, ನನಗಿಷ್ಟ ಆದಾಗ ಮಾತ್ರ ಚರ್ಚ್ ಒಳಗೆ ಬಂದು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ನನಗೆ ಇಷ್ಟ ಬಂದಾಗ ಮಾತ್ರ ನಾನು ಇಲ್ಲಿದ್ದೆ, ಅಲ್ಲಿ ಮಾಡಿದೆ, ಇದು ಮಾಡಿದೆ, ಆ ಹೆಲ್ಪ್ ಮಾಡಿದೆ, ಈ ಸಹಾಯ ಮಾಡಿದೆ, ಆ ಸಹಾಯ ಮಾಡಿದೆ. ಇಲ್ಲ, ನಿನಗಿಷ್ಟ ಬಂದಾಗ ಅಲ್ಲ. ಸಮಯ ಕೇಳಿ ಅಲ್ವಾ, ಸಮಯ ಬಂದಾಗ ನಾವು ದೇವ್ರಿಗೆ ಹಾಕೊಂಡು, ನಿನಗಿಷ್ಟ ಆದಾಗ ದೇವ್ರಿಗೆ ಹಾಕೊಡೋದಲ್ಲ. ಹೌದಲ್ಲ? ಸೊ ನಾವು ದೇವರಿಗಾಗಿ ಸಮಯ ಕೊಡೋಣ, ದೇವರು ನಮಗೋಸ್ಕರ ಸಮಯ ಕೊಡ. ಆಮೆನ್, ಹಲ್ಲೆಲೂಯಾ. ಸೊ ಇಲ್ಲಿ ಕೂತವ್ರು ಎಲ್ಲರಿಗೂ ನಾನು ಎನ್ಕರೇಜ್ ಮಾಡ್ತೀನಿ, ನಿಮ್ಮನ್ನ, ನೀವು ಮಾಡ್ತಿರುವಂತ ಕೆಲಸ ಬಹಳ ಒಳ್ಳೇದು, ಮಾಡಿ, ಕೆಲಸ ಮಾಡಿ, ಮಾಡಬೇಡಿ ಅಂತ ನಾನು ಹೇಳಲ್ಲ, ಖಂಡಿತ ಮಾಡಿ. ಆದ್ರೆ ದೇವರಿಗಾಗಿ ಕೊಡಬೇಕಾಗಿರುವಂತ ಸಮಯ, ಅದನ್ನ ನೀನು ದೇವರಿಗಾಗಿ ನಾನು ಕೊಡಲ್ಲ, ಇದನ್ನ ತಗೊಂಡೋಗಿ ಬೇರೆದಕ್ಕೋಸ್ಕರ ನಾನು ಕೊಡ್ತೀನಿ ಅಂತಂದ್ರೆ ಏನಾಗ್ತದೆ? ನಾನು ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ. ಕೆಲವು ಬುಕ್ಸು, ಆ ಬುಕ್ಕಲ್ಲಿ ಓದ್ತಾ ಇರ್ಬೇಕಾದ್ರೆ ಕೆಲವರು ಯೋಚನೆ ಮಾಡ್ತಾ ಇದ್ರು. ಕೆಲವರೆಲ್ಲ ಯೋಚನೆ ಮಾಡ್ತಾರೆ, ನಂದು ಬ್ಯಾಡ್ ಲಕ್ಕು, ನನ್ನ ಗುಡ್ ಲಕ್ಕು, ನನ್ನ ನಸೀಬು ಚೆನ್ನಾಗಿಲ್ಲ, ನಂದು ಅದು ಚೆನ್ನಾಗಿಲ್ಲ ಅಂತ ಕೆಲವರು. ಇಲ್ಲ, ಅಂಥವೇನು ಇಲ್ಲ. ಲೋಕದಲ್ಲಿ ಒಂದೇ ಒಂದಿದೆ, ಏನು ಗೊತ್ತಾ? ದೇವರ ಮೇಲೆ ವಿಶ್ವಾಸ, ನಂಬಿಕೆ, ಅಷ್ಟೇ. ಆಮೇಲೆ ನಾವು ದೇವರಿಗಾಗಿ ಸಮಯ ಕೊಡೋಣ. ನೀವು ಬೇರೆ ಬೇರೆ ಇದು ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿ. ಭಾನುವಾರ ದೇವರಿಗಾಗಿ ನಾವು ಸಮಯ 2.5 ಅವರ್ ನೀನು ದೇವರ ಜೊತೆಗೆ ಇದ್ದು ನೋಡು.
ಮತ್ತೆ ಸೋಮವಾರದಿಂದ ಶನಿವಾರವರೆಗೂ ದೇವ್ರ ನಿನ್ ಜೊತೆಗಿದ್ದು ತೋರಿಸ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ನಾವು ಆಲಯದಲ್ಲಿ ಇಲ್ಲ, ನಾವು ಪ್ರಾರ್ಥನೆಯಲ್ಲಿ ಇಲ್ಲ, ಚರ್ಚ್ನಲ್ಲಿ ಇಲ್ಲ. ಮಂಗಳವಾರ, ಬುಧವಾರ, ಗುರುವಾರ ಏನೋ ಸಮಸ್ಯೆ ಬಂತು ಕೂತ್ಕೊಂಡು ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಿ, ದೇವರೇ ಅಪ್ಪ ಹೇಗಾದ್ರೂ ಈ ಕಷ್ಟ ಮಾಡಿ ತೆಗೆದಾಕು ಸ್ವಾಮಿ, ವೇದನೆ ತೆಗೆದಾಕು, ಈ ವಿಷಯ ನನಗೆ ಬಹಳ ವಿರುದ್ಧವಾಗಿ ಬರ್ತದೆ, ಏನ್ ಮಾಡ್ಲಿ? ದೇವ್ರಪ್ಪ ಸಂಡೇ ಇದೇ ವಿಷಯ ನಾನು ಚರ್ಚಲ್ಲಿ ಮಾತಾಡ್ಬೇಕಂತ ಬಂದೆ, ನೀನೇ ಇದ್ದಿಲ್ಲ, ಏನ್ ಮಾಡ್ಲಿ? ಸಂಡೇ ಈ ವಿಷಯನ ಚರ್ಚಲ್ಲಿ ಮಾತಾಡ್ಬೇಕಂತ ಅನ್ಕೊಂಡೆ ನಾನು, ನೀನ್ ಇದ್ದಿಲ್ಲ, ನಾನೇನ್ ಮಾಡ್ಲಿ? ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ನಾವೇನ್ ಮಾಡ್ಬೇಕು? ಏನಿಲ್ಲ, ಅಷ್ಟೇ. ಆ ಕಷ್ಟವನ್ನು ನಾವು ಅನುಭವಿಸ್ಬೇಕಷ್ಟೇ. ತಿಳ್ಕೊಡ್ರಿ, ನಾವು ಕೇಳಿ, ಸಂಡೇ ಯಾಕೆ ನಾವು ಚರ್ಚೆ ಗಮನ ಕೊಡ್ಬೇಕು? ದೇವರ ಆಲಯಕ್ಕೆ ಯಾಕೆ ಬರ್ತೀವಿ ಗೊತ್ತಾ? ಯಾಕಂದ್ರೆ ನೆಕ್ಸ್ಟ್ ಮುಂದಿನ ವಾರದಲ್ಲಿ ದೇವ್ರು ನಮ್ಮ ಜೊತೆಗೆ ಹೇಗೆ ಇರ್ತಾನೆ, ಏನ್ ಮಾತಾಡ್ತಾನೆ ಅನ್ನೋದನ್ನ ಆ ವಾಕ್ಯನ ಕೇಳಿಸ್ಕೋಸ್ಕರ ನಾವು ಇಲ್ಲಿ ಬರ್ಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಜೊತೆ ಮಾತಾಡ್ತಾನೆ ದೇವ್ರು. ಹೇಗೆ ನಾನು ನಿಮ್ ಜೊತೆಗೆ ಇರ್ತೀನಿ? ದೇವ ಜನರೇ, ದೇವರಿಗಾಗಿ ನಾವು ಸಮಯ ಕೊಡೋಣ. ದಾವೀದನು ಮತ್ತೊಂದು ಅವಕಾಶ ಸಿಕ್ತು, ಅದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಂಡ ಅಲ್ಲ. ಚೆನ್ನಾಗಿ ಮೊದಲನೇ ಅವಕಾಶ ಬಂದಾಗ ಸ್ವಲ್ಪ ಬೇರೆ ಬೇರೆ ತರ ಉಪಯೋಗ ಮಾಡ್ಕೊಂಡ. ಅವಂದೇ ನಾಲೆಜ್ ಹಾಕಿದ, ಅವಂದೇ ಯೋಚನೆ ಮಾಡ್ದ, ಅವಂದೇ ಆದಂತ ಇದರಲ್ಲಿ ಹೋದ. ಏನಾಯ್ತು? ಫೇಲ್ ಆದ. ಆದ್ರೆ ಯಾವಾಗ ಎರಡನೇ ಸರಿ ದೇವರ ಅವಕಾಶ ಕೊಟ್ಟಾಗ ಮತ್ತೆ ದೇವರ ಹತ್ರ ಸರಿಪಡಿಸ್ಕೊಂಡು, ಸ್ವಾಮಿ ನಾನು ಏನ್ ಮಾಡ್ಲಿ ದೇವ್ರೆ, ಈ ರೀತಿ ಮಾಡು. ದಾವೀದನು ಮಾಡಿದಾಗ ಇಲ್ಲಿ ವಾಕ್ಯ ಹೇಳ್ತದೆ, ದೇವರ ಮಂಜೂಷವು ದೇವ ಜನರ ಮಧ್ಯದಲ್ಲಿ ಬಂತು. ದೇವ ಜನರ ಮಧ್ಯದಲ್ಲಿ ಬಂದು ನೆಲೆಸಿತು ಅಂತ ವಾಕ್ಯ ಹೇಳ್ತದೆ. ನಾವು ಸರಿಯಾದಂತ ಅವಕಾಶವನ್ನ ನಾವು ಉಪಯೋಗ ಮಾಡಿಕೊಳ್ಳೋಣ ಪ್ರೇರೆ. ಆಮೇಲೆ ಇರುವಂತ ಸಮಯ ನಾವು ದೇವರಿಗಾಗಿ ಕೊಡೋಣ. ಹಲ್ಲೆಲೂಯಾ. ಸಮಯ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಾರ್ದು. ಟೈಮ್ ಇದೆ. ಯಾಕೆ ಸಿಸ್ಟರ್ ಫಾಸ್ಟಿಂಗ್ ಪ್ರೇಯರ್ ಬರಲ್ಲ? ಟೈಮ್ ಇಲ್ಲ ಪಾಸ್ಟರ್. ಯಾಕೆ ಬ್ರದರ್ ವರ್ಷಿಪ್ಗೆ ಬರ್ತಾ ಇಲ್ಲ? ಟೈಮ್ ಇಲ್ಲ ಬ್ರದರ್. ಹೌದಾ? ಯಾಕೆ ನೀವು ಈ ವಾರ ಚರ್ಚೆಗೆ ಬಂದಿಲ್ಲ? ಪಾಸ್ಟರ್ ಸ್ವಲ್ಪ ಟೈಮ್ ಇರಲಿಲ್ಲ ಪಾಸ್ಟರ್, ಲೇಟ್ ಆಗಿಬಿಟ್ಟಿತ್ತು. ಟೈಮ್ ಇದೆ, ಸಮಯ ಇದೆ. ಆದರೆ ಸಮಯಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡ್ತಾ ಇಲ್ಲ. ಒಪ್ಪಿಸಿಕೊಡೋಣ. 20 ವರ್ಷಗಳ ಮೇಲೆ ಪಟ್ಟು ಮಂಜೂಷ ಪಟ್ಟಿಗೆ, ದೇವರ ಮಂಜೂಷ ಪಟ್ಟಿಗೆ ಶತ್ರುಗಳ ವಶದಲ್ಲಿದ್ದಾಗ ದಾವೀದನ ಬಗ್ಗೆ ಏನು ಯೋಚನೆ, ಇಸ್ರಾಯೇಲ್ರು ಏನು ಯೋಚನೆ ಮಾಡಲಿಲ್ಲ. ಯಾವಾಗ ದೇವ್ರ ಜೊತೆಗೆ ಇಲ್ಲಲ್ಲಪ್ಪ, ಬಹಳ ಕಷ್ಟ, ವೇದನೆ, ದುಃಖ, ಬಹಳ ನೋವು ಅಂತ ಬಂದಾಗ ದೇವ್ರ ಮೇಲೆ ಹಾತ್ಕೊಳ್ತಾರೆ, ಅಪ್ಪ ಹೇಗಾದ್ರೂ ಮತ್ತೆ ನಮ್ಮ ಜೊತೆಗೆ ನೀನು ಇರ್ಬೇಕು. ಅವಕಾಶ ಕೊಟ್ರ ದೇವ್ರು. ಒಂದು ಅವಕಾಶನ ದುರುಪಯೋಗ ಮಾಡ್ಕೊಂಡ್ರು. ಅಲ್ಲಿಗೂ ದೇವ್ರವ್ರನ್ನ ಬಿಡ್ಲಿಲ್ಲ. ಎರಡನೇ ಅವಕಾಶ ಕೊಟ್ಟ, ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡ್ರು. ಈಗ ದೇವರ ಮಂಜೂಷ ಎಲ್ಲಿದೆ? ದೇವರ ಮಕ್ಕಳ ಮಧ್ಯದಲ್ಲಿ ಇದೆ. ಯಾವಾಗ ದೇವರ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ನೀನು ಉಪಯೋಗ ಮಾಡ್ಕೊಳ್ತೀಯಲ್ಲ, ಆವಾಗ ಖಂಡಿತವಾಗ್ಲೂ ಗ್ಯಾರಂಟಿ ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ. ಆಮೇನ್, ಆಮೇನ್. ದೇವರ ಅವಕಾಶವನ್ನ ಸರಿಯಾಗಿ ನೀವು ಉಪಯೋಗ ಮಾಡಿಕೊಳ್ಳಿಲ್ಲ ಅಂದ್ರೆ ದೇವರು ನಮ್ಮ ಜೊತೆಗಿರೋದು ಸಾಧ್ಯ. ಆಮೆನ್. ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ನಾವು ದೇವರ ಬಳಿಗೆ ಇರೋದನ್ನ, ನಾವು ದೇವರ ಜೊತೆಯಲ್ಲಿ ಇರೋದನ್ನ ನಾವು ಕಲಿಬೇಕು. ದಾವೀದನ ಜೊತೆಗಿದ್ದ, ಆಶೀರ್ವಾದಕೊಂಡ, ಎಲ್ಲೋ ಶತ್ರುಗಳ ವಶದಲ್ಲಿದ್ದಂತ ಆ ದೇವರ ಮಂಜೂಷ, ಆಕ್ಚುಲಿ ಆ ದೇವರ ಇರುವಿಕೆ ಇವ್ರ ಮಧ್ಯದಲ್ಲಿ ಇರ್ಬೇಕಾಗಿತ್ತು, ದೇವರ ಜನರ ಮಧ್ಯದಲ್ಲಿ ಇರ್ಬೇಕಾಗಿತ್ತು. ಆದ್ರೆ ಶತ್ರುಗಳ ವಶದಲ್ಲಿದೆ. ದಾವೀದನ ಅನ್ಕೊಂಡ, ದೇವ್ರೇ ನೀನ್ ನಮ್ ಸಂಗಡ ಇರ್ಬೇಕಾಗಿತ್ತಪ್ಪ, ಶತ್ರುಗಳು ವಶ ಆಗ್ಬಿಟ್ಟಿದೆ, ನಾವು ಸೋತೋಗ್ಬಿಟ್ಟಿವಿ, ನಾವು ಬೆನ್ನು ಕೊಟ್ಬಿಟ್ಟಿವಿ, ಅದಕ್ಕೆ ನಾವ್ ಏನು ಮಾಡಕ್ ಆಗ್ಲಿಲ್ಲ, ನಮ್ಮಿಂದ ಏನು ಮಾಡಕ್ ಆಗ್ತಿಲ್ಲ ಸ್ವಾಮಿ, ಬಹಳ ನೋವಿದೆ ಆತನಿಗೆ. ದೇವರು ಇನ್ನೊಂದು ಅವಕಾಶ ಕೊಟ್ಟ. ಏನು? ಹೋಗಿ ತಗೊಂಬರ್ರಿ. ಇವ್ರೇನ್ ಮಾಡಿದ್ರು? ರಾಂಗ್ ರೂಟ್ ಹಿಡಿದ್ರು. ಅಲ್ಲಿಗೂ ದೇವ್ರ ಮೇಲೆ ಕೋಪ. ಇನ್ನೊಂದು ಅವಕಾಶ ಕೊಟ್ಟ. ಈಗ ಸರಿಯಾಗಿ ದೇವರ ಮಂಜೂಷವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗ ದೇವರ ಮಂಜೂಷ, ದೇವರ ಇರುವಿಕೆ ದೇವ ಜನರ ಮಧ್ಯದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ದೇವರ ಮತ್ತೊಂದು ಅವಕಾಶವನ್ನು, ಏನು? ನಾವು ದೇವರ ಬಳಿಗೆ ಬರೋದಕ್ಕೋಸ್ಕರ, ದೇವರ ಜೊತೆಯಲ್ಲಿರೋದಕ್ಕೋಸ್ಕರ, ದೇವರಿಗಾಗಿ ಬದುಕಬೇಕನ್ನೋದಕ್ಕೋಸ್ಕರ,
ದೇವರು ನಮ್ಮ ಜೊತೆಗೆ ಇರಬೇಕು, ಆ ಆಸೆಯನ್ನ ಹುಟ್ಟು, ಆ ಆಸೆಯನ್ನ ತಿರುಗಿ ನಮ್ಮಲ್ಲಿ ಹಾಕೊಳ್ಳೋದಕ್ಕೋಸ್ಕರ ದೇವರು ಇನ್ನೊಂದು ಅವಕಾಶ ಕೊಡ್ತಾರೆ. ಅವಕಾಶವನ್ನ ನಾವು ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡ್ರೆ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ. ಆಮೆನ್. ಪ್ರೈಸ್ ಲಾರ್ಡ್ ಅಲ್ವಾ? ಸೊ ಅದಕ್ಕೆ ದೇವರಿಗೆ ಯಾವತ್ತು ಕಂಪ್ಲೇಂಟ್ ಮಾಡಬೇಡ ನೀನು. ಸ್ವಾಮಿ ನನ್ನ ಜೊತೆಗಿರು, ನನ್ನ ಜೊತೆಗಿರು, ನನ್ನ ಜೊತೆಗಿರು, ನನ್ನ ಜೊತೆಗಿರು. ಖಂಡಿತ ದೇವ್ರು ನಿನ್ ಜೊತೆಗಿದ್ದಾನೆ. ಫಸ್ಟ್ ನಾನು ದೇವ್ರ ಜೊತೆಗಿದ್ದೀನ ಇಲ್ವೋ ಅನ್ನೋದನ್ನ ತಾಳ್ಕೊಳ್ಳು. ದೇವ್ರು ಒಂದ್ಸಲ ಮಾತು ಕೊಟ್ಟಿದ್ದಾನೆ, ನನ್ನ ಜೊತೆಗಿರ್ತೀನಿ ಅಂದ್ಮೇಲೆ ಅದು ಪರ್ಮನೆಂಟ್, ಚೇಂಜ್ ಮಾಡಲ್ಲ. ಆದ್ರೆ ಒಂದನ್ನ ಚೆನ್ನಾಗಿ ಅರ್ಥ ಮಾಡಿ, ನೀನು ವಾಪಸ್ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಈ ವಿಷಯನ ಇಟ್ಕೊಂಡು ನೀನು ಮನೆಗೆ ಹೋಗು. ಹೆಂಗ್ ಗೊತ್ತಾ? ಒಂದು ಯೋಚನೆ ಮಾಡು, ನಾನು ದೇವರ ಜೊತೆಗೆ ಇರೋದು ಒಂದೊಂದ್ಸಲಿ ನಾನು ಮರ್ತೋಗಿದ್ದೀನಿ, ಬಿಟ್ಟಿದ್ದೀನಿ. ನನಗೆ ಗೊತ್ತಿದೆ ದೇವ್ರ ಜೊತೆ ನಾನು ಬಹಳ ಸರಿ ಇದ್ದಿಲ್ಲ. ಆದ್ರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೋ, ದೇವರು ನನ್ನ ಜೊತೆಗೆ ಯಾವಾಗ್ಲೂ ಇದ್ದಾನೆ ಅನ್ನೋದನ್ನ ನೀನು ಮರಿಬೇಡ. ಸ್ಟಿಲ್ ಗಾಡ್ ಇಸ್ ವಿತ್, ದೇವರು ನಿನ್ನ ಜೊತೆ ಇದ್ದಾನೆ. ಇರೋದೇ ದೇವ್ರ ನಿನ್ನ ಜೊತೆಗೆ ಇರೋದೇ ಏನ್ ಗೊತ್ತಾ? ನಿನಗೆ ಇನ್ನೊಂದು ಅವಕಾಶ, ಸೆಕೆಂಡ್ ಆಪ್ಷನ್, ಸೆಕೆಂಡ್ ನಿನಗೆ ಇದು ನಿನ್ ದೇವ್ರ ಜೊತೆಗೆ ಇರೋದಕ್ಕೋಸ್ಕರ. ಸೊ ದೇವ್ರ ಜೊತೆಗಿರೋಣ, ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಆತನು ನಡೆಸ್ತಾನೆ. ಆಮೆನ್.